ಎಂತವ್ರಿಗೆ ಕೊಡಬೇಕು ಅನ್ನೋದಕ್ಕೆ ಒಂದು ಕಡೆ ಬರೀತಾರೆವ, ಕೊಡಬೇಕು ಉತ್ತಮನಾದ ಭಂಗ್ಯ ಮಗಳಂ, ಕೊಡಬೇಕು ಉತ್ತಮನಾದ ಭಂಗ್ಯ ಮಗಳಂ, ಇಡಬೇಕಯ್ಯ ಈಶ್ವರನಲ್ಲಿ ಭಕ್ತಿರಸವಂ. ಎಷ್ಟು ಚಂದ ಬರೀತಾರಂತಂದ್ರ ಎಂತವ್ರಿಗೆ ಕೊಡಬೇಕು ಮಗಳು ಅಂತಂದ್ರ ಅವನಲ್ಲಿ ಗುಣ ಇರ್ಬೇಕವ, ಒಳ್ಳೆ ಗುಣ ಇದ್ದವನಿಗೆ ಕೊಡಬೇಕಂತ. ಈಗೆಲ್ಲ ಏನಾಗ್ಯದ ಅಂದ್ರೆ ಆಸ್ತಿ ಅಂತಸ್ತು ಮನೆ ಅರಮನೆ ನೋಡಿಗೆ ಕೊಡಾಕತ್ತೀವಿ, ಮನೆ ನೋಡಿ ಕೊಡಾಕತ್ತೀವಿ ನಾವು, ಹೌದಿಲ್ಲವ? ಇಂದಿನ ಕಾಲಕ್ಕೆ ಭಾಳ ಜನ ಗುಣ ನೋಡಿ ಮಕ್ಕಳನ್ನ ಕೊಡ್ತಿದ್ರಂತ. ಈಗೆಲ್ಲ ಮಕ್ಕಳನ್ನು ಗುಣ ನೋಡಿ ಕೊಡಂಗಿಲ್ಲ, ಅವ ಮನೆ ನೋಡ್ತಾರೆ ಮೊದಲು ಹೋಗಿ. ಅವೇನು ಮನೆ ಮೇಲೆ ಮನೆ ಕಟ್ಟ್ಯಾನೋ, ಅವನ ಮನೆ ಮುಂದೆ ಎಷ್ಟು ಕಾರವೋ ಇದು ನೋಡ್ತಾರವ ಈಗಿನ ಮಂದಿ. ಅಂದ್ರೆ ಅಷ್ಟು ಮನೆ ಮೇಲೆ ಮನೆ ಕಟ್ಟಿದ್ದ, ಚಲೋ ಕಾರ್ ಇತ್ತು, ಅವನ ಮುಂದೆ ಮನೆ ಮುಂದೆ ಪಾರ್ಕಿಂಗ್ ಇತ್ತು ಅಂದ್ರೆ ಚಂದ ಇರ್ತಾಳೆ ನನ್ನ ಮಗಳು ಖುಷಿಯಾಗಿ ಅಂತ ನೀವು ತಿಳ್ಕೊಂತೀರಿ. ಅವ ನಿಮ್ಗೊಂದು ಮಾತು ಹೇಳ್ತೀನಿ, ಅವ ಕನ್ಯಾ ನೀವು ಮಕ್ಕಳು ಕೊಡಬೇಕಾಗಿತ್ತಂದ್ರೆ ಈ ಕನ್ಯಾ ನೋಡಕ್ಕಂತೇನು ಹೋಗ್ತಾರೆ ನೋಡವ, ಕನ್ಯಾ ನೋಡಕ್ಕಂದ್ರೆ ಏನು ವರನ ಮನೆ ನೋಡಕ್ಕೆ ಹೋಗ್ತೀರಿ ನೋಡು. ಹೋಗಬೇಕಾದ್ರೆ ಈಗ ಕನ್ಯಾ ನೋಡಕ್ಕೂ ಹೋಗ್ತಾರ, ವರನ ಮನೆ ನೋಡಕ್ಕೂ ಹೋಗ್ತಾರ. ಹೋಗ್ಬೇಕಾದ್ರೆ ಈ ನೋಡಕ್ಕೆ ಹೋದಂಥ ಸಂದರ್ಭದೊಳಗೆ ಈ ವರನ ಮದುವೆಕ್ಕಿಂತ ಕನ್ಯಾ ನೋಡೋರು ಭಾಳ ಮಂದಿ ಅವು ಹೋಗಿ ಮೊದಲು ನೋಡಿ ಬರ್ತಾರೆ, ಅವ್ರ ಮನೆ ನೋಡಿ ಬರ್ತಾರೆ, ಆಮೇಲೆ ಇವ್ರ ಮನೆ ನೋಡಕ್ಕೆ ಬರ್ತಾರೆ. ಯಾವಾಗ ಈ ಕನ್ಯಾ ನೋಡಕ್ಕೆ ಹೋದಂಥ ಸಮಯದೊಳಗೆ ಇನ್ನು ವರನ ಮದುವೆ ವರನ ನೋಡಕ್ಕೆ ಹೋದಂಥ ಸಮಯದೊಳಗೆ ಏನು ಪರೀಕ್ಷೆ ಮಾಡಬೇಕು ಅಂತ ನಾನು ನಿಮ್ಗೆ ಒಂದು ಉದಾಹರಣೆ ಕೊಡ್ತೀನಿ. ಅವು ಏನಿಲ್ಲ, ನೀವು ಮನೆಗೆ ಹೋಗ್ತಿರಲ್ಲ, ಓದಿದ ತಕ್ಷಣ ನಿಮ್ಗೆ ಕಾಲು ತುಳ್ಕೋಕೆ ನೀರು ಕೊಡ್ತಾರೆ. ಕಾಲು ತುಳ್ಕೋಕೆ ನೀರು ಕೊಡ್ತಾರಲ್ವ, ಮೊದಲು ಕಾಲು ತುಳ್ಕೋಕೆ ನೀರು ಕೊಟ್ಟು ಆಮೇಲೆ ಒಂದು ಟವಲ್ ಕೊಡ್ತಾರೆ, ಒರೆಸ್ಕೊಳ್ರಿ ಅಂತ ಕೊಡ್ತಾರೆ. ನೀವು ಆ ತೆಂಬಿಗೆ ಅಂತೀರಿ ಚೆರಿಗೆ ಅಂತೀರಿ, ತೆಂಬಿಗೆ ಕೊಡ್ತಾರೆ ನೋಡಿ ತೊಳ್ಕೊಳಕ್ಕಂತೇಳಿ. ಒಂದು ಕ್ಷಣ ನೀವೇನು ಮಾಡಬೇಕು ಅಂತಂದ್ರೆ ಆ ಮನಿ ಹೆಂಗೈತೆ ಅಂತ ತಿಳ್ಕೊಳ್ಬೇಕಂದ್ರೆ ಯಾವಾಗ ಒಂದು ತೆಂಬಿಗೆ ತುಂಬಿ ನಿಮ್ಗೆ ಕುಡಿಯಾಕಂತ ನೀರನ್ನು ಕೊಡ್ತಾರೆ, ಕಾಲು ತೊಳ್ಕೊಕ್ಕೂ ಕೊಡ್ತಾರೆ. ಮನ್ಯಾಗ ಹೋದಗಳೇ ಕುಡಿಯಾಕೆ ನೀರು ಕೊಟ್ರ ಅಂದ್ರೆ ತೆಂಬಿಗೆ ಒಳಗೆ ಮೊದಲು ಒಂದು ಕ್ಷಣ ಒಳಗನು ನೋಡಬೇಕು, ಹೊರಗನು ನೋಡ್ಬೇಕೆ. ಅದನ್ನು ಒಳಗನು ನೋಡಬೇಕು, ಹೊರಗನು ನೋಡಬೇಕು. ಹೊರಗಟ್ಟೆ ಸ್ವಚ್ಛ ಇತ್ತು ಅಂತಂದ್ರೆ ಇದು ಹೊರಗಟ್ಟೆ ಸ್ವಚ್ಛ ಅದ, ಒಳಗ ಹೊಲಸೈತೆ ಅಂತ ತಿಳ್ಕೊಬೇಕವ. ಮತ್ತು ಒಳಗ ಸ್ವಚ್ಛ ಅದ, ಹೊರಗಟ್ಟೆ ಹೊಲಸಿತ್ತಂದ್ರೆ ತಿಳ್ಕೊಳ್ಬೇಕು. ಒಳಗ ಹೊಲಸೈತೆ, ಒಳಗ ಸ್ವಚ್ಛ ಇತ್ತಂದ್ರೆ ಇವ್ರ ಮನಸ್ಸು ಸ್ವಚ್ಛ ಐತೆ ಅಂತ ತಿಳ್ಕೊಳ್ಬೇಕು. ಹೊರಗಟ್ಟೆ ಸ್ವಚ್ಛ ಅದ, ಒಳಗ ಹೊಲಸಿತ್ತಂದ್ರೆ ಇವ್ರು ಹೊರಗಟ್ಟೆ ಚಂದ ಅದಾರ, ಒಳಗೆಲ್ಲ ಹಂಗದರಂತ ತಿಳ್ಕೊಂಡ್ಬಿಡ್ಬೇಕವ. ಯಾಕಂದ್ರೆ ಮನೆ ತಿಕ್ಕೋದ್ರ ಮ್ಯಾಗ ಇರ್ತತ್ಯವ ಜೀವನ. ನೀವೇನು ತೆಂಬಿಗೆ ತಿಕ್ತಿರಲ್ಲ ಅಂತಿರ್ತಾರ ನೋಡಿ, ಏನಪ್ಪ ಇವು ಹೆಂಗಾರ ಇಟ್ಟ ಮನ್ಯಾಗ ಸಾಮಾನು ಅಂತಿರ್ತಾರ. ಹಂಗೆ ಜೀವನ ಹಂಗೆ ನೋಡ್ಬೇಕವ. ಸುಮ್ಮನೆ ಹೋಗಿ ಅವ್ರ ಮನೆ ಕಾರು, ಮನೆ ಮೇಲೆ ಮನೆ, ಅಂತಸ್ತು, ಬಂಗಾರ ನೋಡಿಗೆಸಿ ಮಾಡಿ ಕೊಟ್ಟು ಬರೋದಲ್ಲೇವ. ಹಾಗಾಗಿ ಬಸವಣ್ಣನ ಜ್ಞಾನವನ್ನು ನೋಡಿದ, ಬಸವಣ್ಣಲ್ಲಿರುವಂಥ ಗುಣವನ್ನು ನೋಡಿದ ಬಲದೇವ ಅರಸ ಇನ್ನು ನನ್ನ ಮಗಳನ್ನ ಇವನಿಗೆ ಕೊಡಬೇಕಂತ ನಿರ್ಧಾರವನ್ನ ಮಾಡಿ ಬಲದೇವ ಅರಸ ತನ್ನ ಗಂಗಾಂಬೆಯನ್ನ ಬಸವಣ್ಣನಿಗೆ ಕೊಟ್ಟು ಮದುವೆ ಮಾಡಿದ್ರವ. ಮದುವೆ ಮಾಡಿದ್ರು. ಇನ್ನು ಮದುವೆ ಮುಗಿತು, ಬಸವಣ್ಣನ ಮದುವೆ ಆಯ್ತು, ಅಕ್ಕನಾಗಮನಿಗೂ ಮದುವೆ ಆಯ್ತು. ಅಕ್ಕನಾಗಮನಿಗೆ ಮದುವೆ ಆದ ನಂತರ ಕೆಲವೇ ದಿನಗಳಲ್ಲಿ ಆ ತಾಯಿ ಗರ್ಭವನ್ನು ಧರಿಸಿ ಒಂದು ಮಗುವಿಗೆ ಜನ್ಮ ಕೊಡ್ತಾಳೆವ. ಯಾರು ಅಂತಂದ್ರೆ ಆ ಅಕ್ಕನಾಗಮ ಜನ್ಮ ಕೊಟ್ಟಿರುವಂತ ಮಗುವೇ ಈ ಜಗತ್ತೊಳಗ ಚನ್ನ ಬಸವಣ್ಣನಾಗಿ ಜಗತ್ತಿಗೆ ಅವತರಿಸಿ ಬಂದ. ಚನ್ನ ಬಸವಣ್ಣನಾಗಿ ಅವತರಿಸಿ ಬರ್ತಾನೆ ನೋಡು. ತಿಳಿಯಕತ್ತಲಿವ ಈಗ ಪುರಾಣ, ಈ ಪ್ರವಚನ ತಿಳಿಯಕತ್ತಲ್ಲಿ ಈಗ ಬಸವಣ್ಣದ ಹೆಂಗೈತೆ ಅಂತ ಇಷ್ಟು ದಿನ ಹೆಂಗ ತಿಳಿದತ್ತೆ ಅಲ್ಲೇವ. ಏನು ಹೇಳಿದ್ರಿ ಏನು ಕತೆ, ಹೆಂಗ ಹೇಳಿದ್ರಿ ಏನು ಕತೆ ಅಂತಿರ್ತೀರಿ ಅವ. ಈಗ ತಿಳಿಯಾಕತ್ತಿರ್ಬೇಕು, ಒಂದು ಸ್ವಲ್ಪ ತಿಳಿಯಾಕತ್ತೈತಿ ಈಗ ನಿಮಗೆ, ಹೌದಲ್ಲ? ಹಾಂ, ಯಾವಾಗ ಚನ್ನ ಬಸವಣ್ಣ ಹುಟ್ಟಿದ, ಇನ್ನು ಬಸವಣ್ಣನಿಗೆ ಮದುವೆ ಆಯಿತು, ಇನ್ನು ಅಕ್ಕನಾಗಮನಿಗೂ ಮದುವೆ ಆಯಿತು. ಇನ್ನು ಬಲದೇವ ಅರಸ ಯಾವಾಗ ಮಂಗಳವೇಡಿಗೆ ಹೋದ ನಂತರ ಇವರನ್ನೂ ಅಲ್ಲಿಗೆ ಕರೆಸ್ಕೊಳ್ತಾನ. ಇನ್ನು ಹೋದ್ರೆವ ಅಕ್ಕನಾಗಮನ ಹೋದ್ರು ಏನು, ಇನ್ನು ಬಸವಣ್ಣ ಗಂಗಾಂಬಿಕೆ ಎಲ್ಲಿಗೆ ಬಂದರು ಅಂದರೆ ಮಂಗಳವೇಡಿಗೆ ಬಂದ್ರವ. ಮಂಗಳವೇಡಿಗೆ ಬಂದ ಮೇಲೆ ಬಸವಣ್ಣನ ಜೀವನ ಭಾಳ ಸುಗಮವಾಗಿ ಸಾಗಿತ್ತೇವಲ್ಲಿ. ಸಂಸಾರ ಭಾಳ ಚಂದ ನಡೆದಿತ್ತು ಬಸವಣ್ಣನ ಜೀವನ. ಅಕ್ಕನಾಗಮನು ಹೋಗಿದ್ದಳು, ಅಕ್ಕನು ಕೂಡ ತನ್ನ ಸಂಸಾರವನ್ನು ಕಟ್ಟಿಕೊಂಡು ಅಲ್ಲೇ ಕಲ್ಯಾಣ ಮಂಗಳವೇಡಿಗೆ ಹೋಗಿದ್ರು. ಜೀವನ ಭಾಳ ಚಂದ ನಡೆದಿತ್ತು ಅವರ ಸಂಸಾರ. ಗಂಡ ಹೆಂಡತಿ ಅಂದ ಮೇಲೆ ಸಂಸಾರದೊಳಗೆ ಒಂದು ಮಾತು ಬರುತ್ತ, ಒಂದು ಮಾತು ಹೋಗುತ್ತ. ಜೀವನದೊಳಗೆ ಬರೋದೇವ ಗಂಡ ಹೆಂಡತಿ ಅಂದ ಮೇಲೆ ಮಾತು ಬರ್ತಿರ್ತಾವ, ಜಗಳ ಬರ್ತಿರ್ತಾವ. ಅದನ್ನು ಅನುಸರಿಸಿಕೊಂಡು ಹೋಗಬೇಕು. ಗಂಡ ಹೆಂಡತಿ ಅಂದ ಮೇಲೆ ಒಂದು ಮಾತು ಗಂಡ ಅಂದ್ರ ಹೆಂಡತಿ ಅನಿಸ್ಕೊಳ್ಬೇಕು, ಹೆಂಡತಿ ಅಂದ್ರನ ಗಂಡ ಅನ್ಸ್ಕೊಳ್ಬೇಕವ. ನಾನ್ಯಾಕೆ ಅನಿಸ್ಕೊಳ್ಳಿ ಅಂದ್ರೆ ಮುಗೀತು ನೋಡಿ ಅಲ್ಲೇ ಕತಿ. ನಾನ್ಯಾಕೆ ಅನ್ಸ್ಕೋಬೇಕು, ನಾ ಗಂಡಸಿದ್ದೆ, ನಾ ಮೀಸಿದ್ರೆ ತಮ್ಮ ಬಾಗಬೇಕಲ್ಲಿ. ಕಟ್ಕೊಂಡು ಹೆಂಡತೀನಿ ಜೀವನದೊಳಗೆ ಕಣ್ಣಾಗ ಕಣ್ಣಿಟ್ಟು ನೋಡ್ಕೊಳ್ತೀನಿ ಅಂತ ಸಪ್ತಪದಿ ತುಳಿದು ಕರ್ಕೊಂಡು ಬಂದೇಕಿನ. ತಂದೆ ತಾಯಿಗಳನ್ನ ಅನಾಥ ಬಿಟ್ಟು ಬಂದಾಳ, ತವ್ರ ಮನೆ ಬಿಟ್ಟು ಬಂದಿರ್ತಾಳ, ನೀನೇ ಸರ್ವಸ್ವ ಅಂತ ಬಂದಿರ್ತಾಳ ಹೆಂಡತಿ. ಆಕಿನ ಚೆನ್ನಾಗಿ ನೋಡ್ಕೊಳ್ಬೇಕಂದ್ರೆ ಕಣ್ಣಾಗ ಕಣ್ಣಿಟ್ಟು ಕಣ್ಣೀರನ್ನು ತರಿಸಲಾರ್ದವನೇ ನಿಜವಾದ ಗಂಡ, ಹೌದಿಲ್ಲಪ್ಪ? ಯವ ನೀವು ಹಂಗೆ ಇರ್ಬೇಕವ, ನೀವು ಹಂಗೆ ಇರ್ಬೇಕು. ಅವ್ರು ಚಂದ ನೋಡ್ಕೊ, ಮತ್ತೆ ಅವ್ರನ್ನ ನೋಡ್ಕೋಬೇಕಲ್ಲ ನೀವು.
ಹೌದಿಲ್ಲ? ಇರ್ತಾರ ಒಂದಿಷ್ಟು ಮಂದಿ ನೋಡ್ಬೇಕವ, ನನ್ನ ಹತ್ರ ಬರ್ತಾರ, ಅಜ್ಜರ ಏನು ಮಾಡಿದ್ರಿ ನೀವು ಪುರಾಣದೊಳಗೆ ಭಾಳ ಚಂದ ನೋಡ್ಕೋಬೇಕಂತ ಅವ್ರಿಗೆಲ್ಲ ಹೇಳಾಕತ್ತೀರಿ. ನಾನು ಹೇಳ್ತೀರಿ ದಿನ ಹೊಡಿತಾಳ ಅದು ಗೊಟ್ಟ ಅಂತ ನಾವು ದಿನ ಹೊಡಿತಾಳಂತ್ರಿ. ಗಂಡ ಹೆಂಡತಿ ಹೊಡ್ಯಾಕತ್ತಾಳ ಅವನಿಗೆ. ಏನು ಮಾಡಿದ್ರಿ ದಿನ ಹೋದ್ರೆ ಸಾಕು 4 ಎಟ್ಟು ತಾಕತ್ತಾಳ. ಗಂಡನ ಹೊಡ್ಯಾಕತ್ತಾರಂತ ಒಂದಿಷ್ಟು ಮಂದಿಗೆ. ಯವ್ವ ದಯವಿಟ್ಟು ಅದನ್ನು ಮಾಡಬೇಡ್ರಿ ಅವ, ಇವತ್ತೇ ಆಣಿ ಮಾಡಿಬಿಡ್ರಿ ಅವ ಗೌರಿ ಶಂಕರ್ಗೆ. ದಯವಿಟ್ಟು ಗಂಡ ಅಂದ್ರೆ ದೇವ್ರವ, ಹೌದಲ್ಲ? ಗಂಡ ಅಂದ್ರೆ ದೇವ್ರಿದ್ದಂಗೆ. ಆ ದೇವ್ರ ಅಂದಮೇಲೆ ಮತ್ತೆ ಹೆಂಗವ ಗಂಡನ ಹೊಡ್ಯೋದು? ಹೊಡಿಬೇಡ್ರಿ ಅವ್ ದಯವಿಟ್ಟು. ಯಾರು ಹೊಡಿತಿದ್ರಂತ ಇವತ್ತೇ ಆಣೆ ಮಾಡಿಬಿಡ್ರಿ ಅವ್. ಇನ್ನು ಮುಂದೆ ಅಪ್ಪ ನಿಮ್ಮ ಆಣೆ ಮಾಡಿ ಹೇಳ್ತೀನಿ ಗೌರಿ ಶಂಕರ್ ಮೇಲೆ, ನಾನು ಗಂಡನ ಮ್ಯಾಗ ಒಂದೇ ಏಟು ಮುಟ್ಟಂಗಿಲ್ಲ ಅಂತ. ಯಪ್ಪ ನೀವು ಹೆಂಡತಿ ಮ್ಯಾಗ ಹೊಡಿತಿದ್ರ ಅದು ಒಟ್ಟು ನೀವು ಆಣೆ ಮಾಡಿಬಿಡ್ರಿ ಇವತ್ತೊಂದಿನ. ಇವತ್ತು ಆಣೆ ಮಾಡಿಬಿಡ್ರಿ, ಇನ್ನು ಮುಂದೆ ಒಟ್ಟ ಹೊಡೆಯಂಗಿಲ್ಲ ಅಂತ ಆಣೆ ಮಾಡಿಬಿಡ್ರಿ. ಹಾಂ, ಯಾಕಂದ್ರೆವ ಜೀವನದೊಳಗೆ ಒಂದು ಮಾತು ಬರ್ತಿರ್ತಾವ, ಒಂದು ಮಾತು ಹೋಗ್ತಿರ್ತಾವಂತೇವ. ಯಾಕಿದನ್ನ ಹೇಳಕತ್ತೀನಿ ಅಂತಂದ್ರೆ, ಮಹಾತ್ಮ ಗಾಂಧೀಜಿ ಗೊತ್ತಿಲ್ಲವ? ಮಹಾತ್ಮ ಗಾಂಧೀಜಿ ಜಗತ್ತಿಗೆ ಗಾಂಧೀಜಿ ಅನ್ಸ್ಕೊಳ್ಬೇಕಾದ್ರೆ, ಒಬ್ಬ ಮಹಾತ್ಮ ಅನ್ಸ್ಕೊಳ್ಬೇಕಾದ್ರೆ ಅದಕ್ಕೆಲ್ಲ ಕಾರಣ ಯಾರು ಅಂತಂದ್ರೆ ಅವನ ಹೆಂಡತಿನೇ ಕಾರಣ ಆಗ್ತಾಳೆ ಈ ಜಗತ್ತಿಗೆ ಮಹಾತ್ಮನಾಗಬೇಕಾದ್ರೆ. ಮಹಾತ್ಮ ಗಾಂಧೀಜಿ 14 ವರ್ಷಕ್ಕೆ ಮದುವೆಯಾದ ಮೇಲೆ ಒಂದು ಕ್ಷಣ ಅವರ ಜೀವನ ಸಾಗಿತ್ತು. ಜೀವನವನ್ನು ಸಾಗಿರಬೇಕಾದ್ರೆ ಒಂದು ಮಾತು ಬಂತಂತ ಗಂಡ ಹೆಂಡತಿಗೆ. ಮಹಾತ್ಮ ಗಾಂಧೀಜಿಗೆ ಗಂಡ ಹೆಂಡತಿಗೆ ಒಂದು ಮಾತು ಬಂತಂತ. ಮಹಾತ್ಮ ಗಾಂಧೀಜಿ ಮಧ್ಯರಾತ್ರಿ ಒಳಗೆ ಹೆಂಡತಿಯನ್ನು ಹೊರಗೆ ಹಾಕಿದ್ದಂತ ಯಾವುದೋ ಒಂದು ಕಾರಣಕ್ಕಾಗಿ. ಹೆಂಡತಿ ಹೇಳಿದಳಂತ ಮಹಾತ್ಮ ಗಾಂಧೀಜಿಗೆ, ನೋಡು ನಿನಗೆ ಜಗತ್ತೊಳಗೆ ನಿನಗೆಲ್ಲರೂ ಮಹಾತ್ಮ ಗಾಂಧೀಜಿ ಅಂತ ಜನ ಕರೆಯಕತ್ತಾರ, ಮಧ್ಯರಾತ್ರಿ ಒಳಗೆ ನೀ ನನ್ನನ್ನು ಹೊರಗೆ ಹಾಕಿದ್ರೆ ನಾ ಎಲ್ಲಿಗೆ ಹೋಗ್ಲಿ? ಗಂಡ ಹೆಂಡತಿ ಅಂದ ಮೇಲೆ ಒಂದು ಮಾತು ಬರ್ತದ, ಒಂದು ಮಾತು ಹೋಗ್ತದ. ಒಂದು ಸಲ ವಿಚಾರ ಮಾಡು, ಜಗತ್ತೇ ನಿನ್ನನ್ನು ಮಹಾತ್ಮ ಗಾಂಧೀಜಿ ಅಂತ ಕರಿತಿರ್ಬೇಕಾದ್ರೆ ನನ್ನನ್ನು ನೀನು ಹೊರಗೆ ಹಾಕಿದ್ರೆ ನಾಳೆ ನಿನಗೆ ಅಪಮಾನ ಆಗ್ತದ. ಜನ ಮಹಾತ್ಮ ಗಾಂಧೀಜಿ ಅಂತ ನಿನಗೆ ಕರೆಯೋದಿಲ್ಲ. ಒಂದು ಕ್ಷಣ ನಿನ್ನ ವಿಚಾರವನ್ನ ಮಾಡಿ ನನ್ನನ್ನು ನಿನಗೆ ಸಿಟ್ಟಿದ್ರೆ ನಾನು ಚಪ್ಪಲಿ ಬಿಡುವ ಜಾಗದೊಳಗೆ ನನ್ನ ಇಟ್ಕೋ, ಹೊರಗೆ ಹಾಕಬೇಡ ಅಂದಳು ಹೆಂಡತಿ. ಯಾವಾಗ ಹಿಂಗೆ ತಿಳಿತು, ಒಳಗ ಕರ್ಕೊಂಡಂತ ಮಹಾತ್ಮ ಗಾಂಧೀಜಿ ಹೆಂಡತಿಯನ್ನ ಇವತ್ತಿಗೆ ಮಹಾತ್ಮ ಗಾಂಧೀಜಿ ಆದ್ನೇವ. ಗಂಡ ಹೆಂಡತಿ ಅಂದ್ಮೇಲೆ ಬರೋದೇವ, ಜೀವನದೊಳಗೆ ಇರ್ತಿರ್ತಾವ. ಗಂಡ ಹೆಂಡತಿ ಅಂದ್ಮೇಲೆ ಇರ್ತಾವ. ಗಂಡನ ಹಂಗಿರ್ತಾನ, ಹೆಂಡತನ ಹಿಂಗಿರ್ತಾರ, ಹೌದಿಲ್ಲ? ಗಂಡ ಹೆಂಡತಿ ಅಂದ್ಮೇಲೆ ಈ ಅನುಮಾನ ಅನ್ನೋದು ಬರಬಾರ್ದೇವ. ಜೀವನದೊಳಗೆ ಅನುಮಾನ ಬರ್ತಿರ್ತಾವ. ಒಂದಿಷ್ಟು ಮಂದಿ ಸಂಶಯ ಅಂತ ಕಾಡ್ತಿರ್ತಾವ. ಇಲ್ಲಿ ಬಸವಣ್ಣ ಭಾಳ ಚಂದ ಜೀವನ ಮಾಡ್ಯಾನೇವ, ಅದಕ್ಕೆ ಆದರ್ಶದ ಬದುಕಾಗ್ಯದ. ಅನೇಕ ಶರಣರಿಗೆ ಮಾರ್ಗದರ್ಶನವನ್ನ ತೋರಿಸಿದ. ಎಂತೆಂಥ ಶರಣರಿಗೆ ಮಾರ್ಗದರ್ಶನ ತೋರಿಸ್ಲಿಲ್ರಿ ವಿಶ್ವಗುರು ಬಸವಣ್ಣ. ಈ ಅನುಮಾನ ಅನ್ನೋದು ಹೆಂಗಿರ್ತದ ಅಂತ ಹೇಳ್ತೀನಿ ನೋಡವ್. ಇದೊಂದು ಕೇಳ್ರಿ, ಈ ಕಡೆ ಭಾಳ ಲಕ್ಷ್ಯ ಕೊಡ್ರಿ. ಇಬ್ರು ಗಂಡ ಹೆಂಡತಿದ್ರೆ ಭಾಳ ಚಂದಿದ್ರು ಅವರು. ಹೆಂಗಂದ್ರೆ ಹೆಂಡತಿಗೆ ಗಂಡನ ಮೇಲೆ ಭಾಳ ಜೀವ ಇದ್ದಳು, ಖರೆ ಭಾಳ ಪ್ರೀತಿ ಇದ್ದಳು. ಆದ್ರೆ ಗಂಡನ ಒಟ್ಟ ಹೊರಗೆ ಬಿಡ್ತಿದ್ದಿಲ್ಲ ಅವ. ಗಂಡನ ಮೇಲೆ ಸಂಶಯ ಇತ್ತಾಕಿ. ಗಂಡನ ಮೇಲೆ ಪ್ರೀತಿ ಅದ ಖರೆ, ಆದ್ರೆ ಗಂಡನ ಮೇಲೆ ಸಂಶಯ, ನಂಬಿಕೆ ಇಲ್ಲ ಒಟ್ಟ. ಗಂಡ ಎಲ್ಲಿಗಾರ ಹೊರಗೆ ಹೋದ್ರೆ ಏನಾರ ಗದ್ದಲ ಮಾಡಾನು ಅನ್ನೋದೊಂದು ಸಂಶಯ ಕಾಡಕತ್ತಿತ್ತು ಹೆಂಡತಿಗೆ. ಒಟ್ಟ ಗಂಡನ ಹೊರಗೆ ಬಿಡ್ಲಾರ್ದಂಗೆ ಗಂಡನಿಗೆ ಚಲೋ ತಿನ್ನಾಕ ಮಾಡಕ್ಕೆಲ್ಲ ಅಡಿಗೆ ಮಾಡಿ ಚಂದ ಉಣಿಸ್ತಿದ್ದೇವ. ಇದು ಗಂಡ ಮನ್ಯಾಗ ಇದ್ದು ಸಾಕಾಗಿತ್ತೇವ. ಆದರೂ ಗಂಡ ಅಂದ, ಇದು ಯಾಕರ ನನ್ನ ಮನೆ ಒಟ್ಟ ಹೊರಗೆ ಬಿಡವಲ್ದು, ನಾನು ಒಣಗೆ ಕೂಡ್ಯಾಕತ್ತ. ನಾಯಿ ಕುಡಿಯಾಕೇಳವ ಅದನ್ನು, ನಾಯಿ ಕುಡಿಯಾಕಿದ್ದಳು. ಯಾವಾಗ ಹಿಂಗೆ ಅಂದ ತಕ್ಷಣ ಒಂದು ದಿನ ತವ್ರ ಮನೆಯಿಂದ ಫೋನ್ ಬಂತೇವ. ಯಾರಿಗೆ ಬಂತೇವ? ಹೆಂಡತಿಗೊಂದು ತವ್ರ ಮನೆಯಿಂದ ಫೋನ್ ಬಂತೇವ. ಯವ ಪಂಚಮಿ ಹಬ್ಬ ಬಂದದ, ಬರ್ಬೇಕಂದ್ರು ಈಗ ಪಂಚಮಿ ಹಬ್ಬಕ್ಕೆ ಹೋಗ್ಬೇಕಲ್ಲವ. ಹೋಗ್ಬೇಕಾದ್ರೆ ಗಂಡನಿಗೆ ಅಂದಳು, ರೀ ಮತ್ತು ಪಂಚಮಿ ಹಬ್ಬ ಬಂದದ, ತವ್ರ ಮನೆ ಕಡೆಯಿಂದ ಅಣ್ಣ ಫೋನ್ ಮಾಡ್ಯಾನ, ಅದಕ್ಕೆ ನಾ ಪಂಚಮಿ ಹಬ್ಬಕ್ಕೆ 2 ದಿನ ಹೋಗ್ತೀನಿ ಅಂದಳಕ್ಕೆ. 2 ದಿನ ಹೋಗ್ತೀನಿ ಅಂದ್ರೆ ಒಂದ ಮೊದಲು ಹೋಗ ಅಂದವ, ನೀವು ಮೊದಲು ಹೋಗು ಅಂದವ. ಆಕಿ ಅಂದಳು, ಏನಿಲ್ರಿ 2 ದಿನ ಹೋಗ್ತೀನಿ. 2 ದಿನ ಯಾಕೆ? ತಿಂಗಳಿದ್ದು ಬಾ, ನೀ ತಿಂಗಳು ಆರಾಮಿದ್ದು ಬಾ, ನಿನಗೆ ಒಟ್ಟು ಯಾರು ಕೇಳ್ಯಾರು? ಮೊದಲು ನನಗೆ ಬಿಟ್ಟರು ಸಾಕಾಗ್ಯದ, ಅವನಿಗೆ ಆಗ್ಯದ, ನನಗೆ ಬಿಟ್ಟರು ಸಾಕಾಗ್ಯದ ಅಂದ. ಅವಾಗ ಹೆಂಡತಿ ಅಂದಳು, ಏನು ಚಿಂತೆ ಮಾಡಬೇಡ್ರಿ, ನಾ 2 ದಿನ ಹೋಗಿ ಬರೋ ತನಕ ನಿಮ್ಗೆಲ್ಲ ಥರದ ಅಡಿಗೆ ರೆಡಿ ಮಾಡಿಟ್ಟು ಹೋಗಿದ್ದೀನಿ ಅಂತೇಳಿ. ಆಕಿ ಚೌಕಲಿ ಅಂತೀರಿ, ಏನಂತೀರಿವ? ಚೌಕಲಿ ಕರ್ಜಿಕಾಯಿ ಏನೇನು ಮಾಡ್ಬೇಕೆ, ಭಾಳ ಚಂದ ಅಡಿಗೆ ಸಿಸ್ಟಮೆಟಿಕ್ ತಿನ್ನಾಕ ಬಾಯಾಡಸಕ್ಕೆಲ್ಲ ರೆಡಿ ಮಾಡಿಟ್ಲೇವ ಗಂಡನಿಗೆ. ಇನ್ನು ಪಂಚಮಿ ಹಬ್ಬಕ್ಕೆ ಇದು ಹೊಂಟಿದ್ಲೇವ ಹೆಂಡತಿ. ಹೋಗ್ಬೇಕಾದ್ರೆ ಗಂಡನ ಮೇಲೆ ಒಂದು ಸಂಶಯವ. ಏನು ಹೋಗೋದು ಬಂತೇವ, 2 ದಿನ ತಯಾರಾಗಬೇಕಂತ ಬ್ಯಾಗ್ ತಯಾರು ಮಾಡಿಕೊಂಡು ಹೋಗ್ಬೇಕಂತ ವಸ್ತಲಿ ಕಾಲು ಹೊರಗೆ ಇಟ್ಟಾಳ. ಏನೋ ನೆನಪಿಗೆ ಬಂತೇವ, ಗಂಡನ ಹತ್ರ ವಾಪಸ್ ಬಂದು ಹೇಳ್ತಾಳ, ನೋಡ್ರಿ 2 ದಿನ ಹೊಂಟೀನಿ, ಮನೆ ಕಡೆ ಜೋಪಾನ, ಎಲ್ಲಿ ಹೊರಗೆ ಹೋಗ್ಬೇಡ್ರಿ ಅಂದಳಕ್ಕೆ. ನಾ ಎಲ್ಲಿಗೆ ಹೋಗಂದೆ, ನೀ ಇಷ್ಟು ದಿನ ಮನ್ಯಾಗ ಕೂಡಾಕಿ, ನಾ ಎಲ್ಲಿಗೆ ಹೋಗಂದೆ, ಮನ್ಯಾಗ ಇರ್ತೀನಿ ಅಂದವ. ಸರಿ ಹಂಗಾರ ನನಗೆ ನೀವು ಹೊರಗೆ ಹೋಗಲ್ಲ ಅಂತ ನನಗೆ ಹೆಂಗೆ ಗೊತ್ತಾಗಬೇಕು?
ನನಗೆ ಒಟ್ಟ ನಂಬಿಕೆ ಇಲ್ಲ ನಿನ್ನ ಮ್ಯಾಗ ಅಂದಳಾಕಿ. ಇನ್ನೇನು ಮಾಡಬೇಕು ಅಂತೇಳಿ ಹೆಂಡತಿ ಅಂದಳು, ಒಂದು ಕೆಲಸ ಮಾಡೋಣ, ಹೆಂಗೂ ಫೋನ್ ಐತೆ ಮೊಬೈಲ್ ಐತೆ, ಚಿಂತೆ ಮಾಡಬೇಡ ಬಾಸ್ ಇದಂತೇಳಿ ಅಡಿಗೆ ಮನೆಗೆ ಕರ್ಕೊಂಡಲ್ಲೇವ. ಅಡಿಗೆ ಮನೆಗೆ ಏನಿತ್ತೇವ, ಮಿಕ್ಸರ್ ಇತ್ತು ನೋಡ್ಯವ. ಮಿಕ್ಸರ್ ಬೋರ್ಡಿಗೆ ಹಚ್ಚಿದ್ದಿಲ್ಲ, ಚಾಲು ಮಾಡಂದು ಇದು ಗುಯ್ ಚಾಲು ಹಚ್ಚಿದ್ದು. ಹಾಂ, ಯಾವಾಗ ನಾ ಫೋನ್ ಮಾಡ್ತೀನಿ ಇದನ್ನು ಚಾಲು ಮಾಡ್ಬೇಕಂದ್ಲಿಕ್ಕೆ. ಸರಿ, ಯಾವಾಗಿದು ಫೋನ್ ಹಚ್ಚಿ ಸರಿ ಅಂತೇಳಿ ಇದು ಹೊಂಟ್ತಿರಿ, ಇದು ಬಸ್ ಸ್ಟ್ಯಾಂಡಿಗೆ ಹೋದ್ಲು. ಬಸ್ ಸ್ಟ್ಯಾಂಡಿಗೆ ಮುಟ್ಟಿಲ್ಲ, ಒಂದು ಫಲ ಫೋನ್ ಹಚ್ಚಿ ಬಿಟ್ಲಿ. ಎಲ್ಲಿದ್ದಿ ಅಂದಳಕ್ಕೆ, ಮನೆಯಾಗಿದ್ದೀನಿ ಅಂದ. ಹಚ್ಚು ಮಿಕ್ಸರ್ ಗುಯ್ ಚಾಲು ಹತ್ರ ಅಲ್ಲೇ. ಬಸ್ ಸ್ಟ್ಯಾಂಡಿಗೆ ಬಸ್ ಬಂತು ಇಡ್ಲ್ಯಾ, ಬಸ್ ಬಂತಿಡು, ಬಸ್ ಎತ್ಲೇವ ಹೊಂಟ್ಲು. ಇನ್ನು ಊರು ಮುಂಟಿಲ್ಲ, ಆಗಡೆ ಫೋನ್ ಹಚ್ಚಿದ್ಲು. ಮತ್ತೆ ಎಲ್ಲಿದ್ದಿ, ಮನೆಯಾಗಿದ್ದೀನಿ, ಹಚ್ಚು ಮಿಕ್ಸರ್ ಗುಯ್ ಚಾಲು ಹೊತ್ತು. ಊರು ಬಂತೇವ, ಬಸ್ ಸ್ಟ್ಯಾಂಡಿಗೆ ಇಳಿದ್ಲು. ಇನ್ನು ಬಸ್ ಸ್ಟ್ಯಾಂಡಿಂದ ಮನೆಗೆ ನಡ್ಕೊಂತ ಹೋಗ್ಬೇಕಲ್ಲ, ನಡ್ಕೊಂತ ಹೊಂಟಿದ್ಳು. ಮತ್ತೆ ಫೋನ್ ಹಚ್ಚಿದ್ಳು, ಎಲ್ಲಿದ್ದಿ, ಮನೆಯಾಗದೀನಿ, ಹಚ್ಚು ಗುಯ್ ಚಾಲು ಹೊತ್ತು. ಮನೆಗೆ ಮುಟ್ಟಿದ್ಲೇವ. ಮನೆಗೆ ಹೋಗಿ ಕೈ ಕಾಲು ಮುಖ ತೊಳ್ಕೊಂಡು ಮನ್ಯಾಗ ತಂದೆ ತಾಯಿ ಅಣ್ಣರು ಮಾತಾಡಿಸ್ಬೇಕು. ಎಲ್ಲಿವ ಮೊದಲು ಮಾತಾಡಿಸೋದು ಅವ್ರು ಬಿಟ್ಟಲ್ಲ. ಮತ್ತೆ ಫೋನ್ ಹಚ್ಚಿದ್ಳು, ಎಲ್ಲಿದ್ದಿ, ಮನೆಯಾಗಿದ್ದೀನಿ, ಹಚ್ಚು ಗುಯ್ ಚಾಲು ಹೊತ್ತು. ಹೋಯ್ತೇವಿದು ಚಾಲುವ ಚಾಲುವ ಗುಯ್ ಗುಯ್. ಒಂದು ದಿನ ಕಳೆದ್ರೆ ಹೆಂಗಾರ, ಒಂದು ದಿನ ಕಳೀತು. ಎರಡೇ ದಿನ ಪಂಚಮಿ ಹಬ್ಬ ಬಂತು. 2 ದಿನ ಪಂಚಮಿ ಹಬ್ಬನೂ ಮುಗಿಯಾಕತ್ತು. ಇದು ಹಿಂಗೇನು ಹಿಡಿತಿದ್ದು. ಇನ್ನು ಪಂಚಮಿ ಹಬ್ಬ ಮುಗೀತು. 3ನೇ ದಿನಕ್ಕೆ ತವ್ರ ಮನ್ಯಾಗ ತಾಯಿಗಂತಾಳ, ಅವ್ವ ನಾ ಹೋಗಿ ಬರ್ತೀನಿ ಅಂದಳು. ಯಾಕೆ ಯವ್ವ 2 ದಿನ ಆಯ್ತು ಬಂದದ್ದು, ಇನ್ನೊಂದು 4 ದಿನ ಇರಂದಳು. ಯವ್ವ ನನ್ನ ಗಂಡ ಬಿಟ್ಟಿರಂಗಿಲ್ಲ ಅಂದಳಿಕೆ. ನನ್ನ ಗಂಡ ಒಟ್ಟ ಬಿಟ್ಟಿರಂಗಿಲ್ಲ, ಹೋಗಬೇಕು ಅಂದಳಿಕೆ. ಸರಿ ಅವ ಹಂಗಾರ ಹೋಗಿ ಬಾ ಅಂತೇಳಿ ಚಾಲು ಅಂತೀನಿ. ಬ್ಯಾಗ್ ತೊಗೊಂಡು ಮತ್ತೆ ಬಸ್ ಸ್ಟ್ಯಾಂಡಿಗೆ ಹೊಂಟ್ಲ. ಮತ್ತೆ ಫೋನ್ ಹಚ್ಚಿದ್ಳು, ಎಲ್ಲಿದ್ದಿ, ಮನೆಯಾಗಿದ್ದೀನಿ, ಹಚ್ಚು ಗುಯ್ ಚಾಲು. ಬಸ್ ಹತ್ತಿದಳ್ರಿ, ಬಸ್ನಾಗ ಫೋನ್ ಹಚ್ಚಿದಳು, ಎಲ್ಲಿದ್ದಿ, ಮನೆಯಾಗಿದ್ದೀನಿ, ಹಚ್ಚು ಗುಯ್. ಊರಿಗೆ ಬಂದ್ಲೇವ. ಊರಿಗೆ ಬಂದಿನ ಬಸ್ ಸ್ಟ್ಯಾಂಡಿಗೆ ಇಳಿದ್ಲು. ಬಸ್ ಸ್ಟ್ಯಾಂಡಿಗೆ ಒಂದ್ಸಲ ಫೋನ್ ಹಚ್ಚಿದ್ಲಿ, ಎಲ್ಲಿದ್ದಿ, ಮನೆಯಾಗಿದ್ದೀನಿ ಅಂದ. ಹಚ್ಚು ಗುಯ್ ಚಾಲು ಆತು. ಯಾವಾಗ ಬಸ್ ಸ್ಟ್ಯಾಂಡಿಂದ ಮನೆ ಅಂಗಳಕ್ಕೆ ಬಂದ್ಲೇವ. ಬರೋದ್ರಾಗಾಗಿ ಮನಿ ಬೇಗ ಆಗಿತ್ತವ. ಅಲ್ಲೇ ಪಕ್ಕದ ಮನೆ ಒಂದು ಹುಡುಗ ಆಡಕತ್ತಿತ್ತು. ಏ ತಮ್ಮ, ನಿಮ್ಮ ಕಾಕ ಎಲ್ಲಿಗೆ ಹೋಗ್ಯಾನೋ. ಕಕ್ಕಿ ಕಕ್ಕಿ ಅಂದು ಕಾಕಿನ ಕಕ್ಕಿನ. ಅದು ಕಾಕಿ, ನೀ ಅಂದು ತವ್ರ ಮನೆಗೆ ಹೋಗಿದ್ದಿ, ಅಂದೋ ಹೋಗ್ಯಾನ, ಇನ್ನೂ ಬಂದಿಲ್ಲ. ಇದು ಮಿಕ್ಸರ್ ತಗೊಂಡೆ ಹೋಗ್ಯ ನೀವ. ಮಿಕ್ಸರ್ ತಗೊಂಡು ಹೋಗಿ ಅಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲ ಹಚ್ಚಿಗಂತ ಹೋಗ್ತೀನಿ ಹೇಳತ್ತ ನಾವ. ಹಿಂಗನು ಇರ್ತಾರವ. ನಗರಿ ಇನ್ನೊಂದ್ಸೂರು ನಗರಿ. ನಮ್ ಗವಾಯಿಗಳೊಂದು ಆಡ್ತಾರ, ಕೇಳ್ರಿ ಆಮೇಲೆ ನೋಡೋಣ. ಬಲ್ಲಲ್ಲೇನೇಣ್ತೋ ಯಪ್ಪ, ಸ್ವಾದ್ರ ಮಾವನ ಮಗಳಂತ ಮಾಡಿಕೊಂಡೇನೋ. ವರ್ಷಕ್ಕೊಮ್ಮೆ ಜಳಕ ಮಾಡತಾದೋ ಯಪ್ಪ, ಮಲ್ಲಿಗುವಿನ ವಾಸನೆ ನರತಾದೋ. ಬೆಳತನ ಹೇನ ಕಡಿತಾವೋ ಯಪ್ಪ, ಬೆಳತನ ಹೇನ ಕಡಿತಾವೋ ಯಪ್ಪ, ಮಟಕೋದ್ರ ಹುಡುಗರು ನಗತಾವೋ. ಬಲ್ಲಲ್ಲೇನೇಟೋ ಯಪ್ಪ, ಸ್ವಾದ್ರ ಮಾವನ ಮಗಳಂತ ಮಾಡಿಕೊಂಡೇನೋ. ಬಲ್ಲಲ್ಲೇನೇಟೋ ಯಪ್ಪ, ಸ್ವಾದ್ರ ಮಾವನ ಮಗಳಂತ ಮಾಡಿಕೊಂಡೇನೋ. ಯಪ್ಪ ಸ್ವಾದ್ರ ಮಾವನ ಮಗಳಂತ ಮಾಡಿಕೊಂಡೇನೋ. ವರ್ಷಕ್ಕೊಮ್ಮೆ ಜಳಕ ಮಾಡತಾದೋ ಯಪ್ಪ, ಮಲ್ಲಿಗುವಿನ ವಾಸನೆ ನರತಾದೋ. ವರ್ಷಕ್ಕೊಮ್ಮೆ ಜಳಕ ಮಾಡತಾದೋ ಯಪ್ಪ, ಮಲ್ಲಿಗುವಿನ ವಾಸನೆ ನರತಾದೋ. ಬೆಳತನ ಹೇನ ಕಡಿತಾವೋ ಯಪ್ಪ, ಬೆಳತನ ಹೇನ ಕಡಿತಾವೋ ಯಪ್ಪ, ಮಟಕೋದ್ರ ಹುಡುಗರ ನಗತಾವೋ. ಮಟಕೋದ್ರ ಹುಡುಗರ ನಗತಾವೋ. ಬಲ್ಲಲ್ಲೇನೇಟೋ ಯಪ್ಪ, ಸ್ವಾದ್ರ ಮಾವನ ಮಗಳಂತ ಮಾಡಿಕೊಂಡೇನೋ. ಯಪ್ಪ ಸ್ವಾದ್ರ ಮಾವನ ಮಗಳಂತ ಮಾಡಿಕೊಂಡೇನೋ.
ಸಣ್ಣಾನಿ ಮರಿ ನೋಡ್ದಂಗಾಗತ್ತದೋ ಯಪ್ಪ ಒಂದ ಡಬ್ರಿ ಇಡ್ಲಿಯ ನುಂಗತ್ತದೋ ಸಣ್ಣಾನಿ ಮರಿ ನೋಡ್ದಂಗಾಗತ್ತದೋ ಯಪ್ಪ ಒಂದ ಡಬ್ರಿ ಇಡ್ಲಿಯ ನುಂಗತ್ತದೋ ತಾಸಿಗೆ ಕಿಟ್ಲಿ ಚಾ ಕುಡಿತಾದೋ ಯಪ್ಪ ತಾಸಿಗೆ ಕಿಟ್ಲಿ ಚಾ ಕುಡಿತಾದೋ ಯಪ್ಪ ಒಂದ ಪುಟ್ಟಿ ರೊಟ್ಟಿಯ ನುಂಗತ್ತದೋ ಒಂದ ಪುಟ್ಟಿ ರೊಟ್ಟಿಯ ನುಂಗತ್ತದೋ ಬಲ್ಲಲ್ಲೇನೇಟೋ ಯಪ್ಪ ಸ್ವಾದ್ರ ಮಾವನ ಮಗಳಂತ ಮಾಡಿಕೊಂಡೇನು ಯಪ್ಪ ಸ್ವಾದ್ರ ಮಾವನ ಮಗಳಂತ ಮಾಡಿಕೊಂಡೇನು ಏನ್ ಚಂದ ಕಾಣ್ತಾದೋ ನನ್ನ ಹೇಳ್ತಿ ಯಪ್ಪ ಹಂದಿ ಮರಿ ಬಣ್ಣದಂಗ ಮಿಂಚತೈತಿ ಏನ್ ಚಂದ ಕಾಣ್ತಾದೋ ನನ್ನ ಹೇಳ್ತಿ ಯಪ್ಪ ಹಂದಿ ಮರಿ ಬಣ್ಣದಂಗ ಮಿಂಚತೈತಿ ಅಮಾವಾಸ್ಯೆ ದೆವ್ವ ನೋಡ್ದಂಗಾಗತ್ತದೋ ಯಪ್ಪ ಅಮಾವಾಸ್ಯೆ ದೆವ್ವ ನೋಡ್ದಂಗಾಗತ್ತದೋ ಯಪ್ಪ ನೋಡಿದ್ರ ಚಳಿ ಜೋರ ಬರತದೋ ನೋಡಿದ್ರ ಚಳಿ ಜೋರ ಬರತದೋ ಬಲ್ಲಲ್ಲೇನೇಟೋ ಯಪ್ಪ ಸ್ವಾದ್ರ ಮಾವನ ಮಗಳಂತ ಮಾಡಿಕೊಂಡೇನು ಯಪ್ಪ ಸ್ವಾದ್ರ ಮಾವನ ಮಗಳಂತ ಮಾಡಿಕೊಂಡೇನು ಆಚಾರವೆಂಬುದು ಗೊತ್ತಿಲ್ಲೋ ಯಪ್ಪ ವಿಚಾರವೆಂಬುದು ತಿಳಿದಿಲ್ಲೋ ಆಚಾರವೆಂಬುದು ಗೊತ್ತಿಲ್ಲೋ ಯಪ್ಪ ವಿಚಾರವೆಂಬುದು ತಿಳಿದಿಲ್ಲೋ ಭರತಲಿಂಗನ ಪದಕೇನೋ ಯಪ್ಪ ಭರತಲಿಂಗನ ಪದಕೇನೋ ಯಪ್ಪ ಕರುಣಿಸಿ ಕಾಯೆಂದು ಬೇಡೇನು ಕರುಣಿಸಿ ಕಾಯೆಂದು ಬೇಡೇನು ಬಲ್ಲಲ್ಲೇನೇಟೋ ಯಪ್ಪ ಸ್ವಾದ್ರ ಮಾವನ ಮಗಳಂತ ಮಾಡಿಕೊಂಡೇನು ಬಲ್ಲಲ್ಲೇನೇಟೋ ಯಪ್ಪ ಸ್ವಾದ್ರ ಮಾವನ ಮಗಳಂತ ಮಾಡಿಕೊಂಡೇನು ಯಪ್ಪ ಸ್ವಾದ್ರ ಮಾವನ ಮಗಳಂತ ಮಾಡಿಕೊಂಡೆ ಸ್ವಾದ್ರ ಮಾವನ ಮಗಳಂತ ಮಾಡಿಕೊಂಡೇನು ಶಿವಸಾಂಬಜೇ ನಮಃ ಪಾರ್ವತೀಪತಿ ಶಿವರ ಹರ ಮಹಾದೇವ ಗಂಡ ಹೆಂಡತಿ ಹಿಂಗಿದ್ರಂದ್ರೆ ತಗೊಂಡೇನು ಮಾಡೋದೇವ ಹೌದಿಲ್ಲ ಸಂಸಾರ ಅನ್ನೋದ್ರೊಳಗೆ ಸಂಶಯ ಅನ್ನೋದು ಬರಬಾರ್ದೇವ ಗಂಡನಿಗೂ ಬರಬಾರ್ದು ಹೆಂಡತಿನಿಗೂ ಬರಬಾರ್ದು ಯಾವಾಗ ಸಂಶಯ ಅನ್ನುವಂಥ ಭೂತ ಬಂತು ಅಂತಂದ್ರೆ ಸಂಸಾರ ಅನ್ನೋದು ಒಡೆದು ಹೋಗಿಬಿಡ್ತದಂತ ಜೀವನ ಹೌದಲ್ಲ ಸಂಸಾರ ಅನ್ನೋದು ಹೆಂಗಿರಬೇಕು ದಾಂಪತ್ಯ ಜೀವನ ಅಂದ್ರೆ ಹೇಗಿರಬೇಕು ಗಂಡ ಹೆಂಡತಿ ಅಂದ್ರೆ ಹೇಗಿರಬೇಕು ಅಂತಂದ್ರೆ ನಿಮಗೆ ಗೊತ್ತಿರ್ಲಿವ ಅಯೋಧ್ಯೆಯಲ್ಲಿ ಬೆಳೆದವನು ಶ್ರೀರಾಮಚಂದ್ರ ಅಯೋಧ್ಯೆಯಲ್ಲಿ ಬೆಳೆದವನು ಶ್ರೀರಾಮಚಂದ್ರ ಮಿಥಿಲೆಯಲ್ಲಿ ಬೆಳೆದವಳು ಸೀತಾದೇವಿ ಒಬ್ಬರಿಗೊಬ್ಬರು ಮದುವೆಕ್ಕಿಂತ ಮುಂಚೆ ಮುಖ ನೋಡಿದವರಲ್ಲ ಒಬ್ಬರಿಗೊಬ್ಬರು ಅರ್ಥ ಮಾಡಿಕೊಂಡವರಲ್ಲ ಆದರೆ ಮದುವೆ ಆದ ನಂತರ ಅವರಿಬ್ಬರ ದಾಂಪತ್ಯ ಜೀವನ ಈ ಜಗತ್ತಿಗೆ ಆದರ್ಶ ನೋಡ ಏನು ಬದುಕ್ರಿ ಶ್ರೀರಾಮಚಂದ್ರನ ಸೀತೆಯ ಬದುಕು ಕೇವಲ ನಾವು ಅನ್ಕೊಳ್ತೀವಿ ಮಾಯಿ ಮಾತಿಗಷ್ಟೇ ಗಂಡ ಹೆಂಡತಿ ಎಂದರೆ ರಾಮ ಸೀತೆಯಂತೆ ಬದುಕು ಮಾಡಬೇಕಂತ ಮಾತಾಡ್ತೀವಿ ನಡ್ಕೊಳ್ತಾ ಇಲ್ಲ ಅಣ್ಣ ತಮ್ಮ ಅಂತಂದ್ರೆ ಈ ಜಗತ್ತಿನೊಳಗ ರಾಮ ಲಕ್ಷ್ಮಣನಂತೆ ಜೀವನ ಮಾಡಬೇಕು ಅಂತ ಮಾತಾಡ್ತೀವಿ ಅಣ್ಣ ತಮ್ಮ ನಡ್ಕೊಳ್ತಾ ಇಲ್ಲ ನಡ್ಕೊಳಕತ್ತೀವೇನ್ರಿ ಜೀವನದೊಳಗ ಕೇವಲ ಮಹಾಭಾರತ ರಾಮಾಯಣ ಆಗಿದ್ದು ಕೇವಲ ನಮಗ ಅದು ನೋಡೋದಕ್ಕೆ ಮಾತ್ರ ಯುದ್ಧ ಭೂಮಿ ನಡೆದಿರಬಹುದು ಕರೆ ಅದರಲ್ಲಿ ಹುಡುಕುತ್ತಾ ಹೋದಾಗೆಲ್ಲ ನಮಗ ಮಾರ್ಗದರ್ಶನ ಸಿಗುತ್ತದೆ ಅದರೊಳಗೆ ಹುಡುಕಾಡಿದ್ರೆ ಮಾರ್ಗದರ್ಶನ ಸಿಗುತ್ತದೆ ಒಮ್ಮೆ ರಾಮ ಸೀತೆ ಯಾವಾಗ ವನವಾಸಕ್ಕೆ ಹೋಗುವಂತ ಸಮಯ ಬಂದಾಗ ಯಾವ ತಮ್ಮ ಪಟ್ಟಕ್ಕೆ ಏರಬೇಕಾದ್ರೆ ಸಿಂಹಾಸನವನ್ನು ಏರುವಂತ ರಾಮ ಸಿಂಹಾಸನವನ್ನು ತೊರೆದು ತಂದೆಯ ಮಾತೆಗೆ 14 ವರ್ಷ ವನವಾಸಕ್ಕೆ ಹೋಗಬೇಕಾದ್ರೆ ತನ್ನ ಅರಮನೆಯನ್ನು ತೊರೆದ ಯಾವಾಗ ಈ ಸಿಂಹಾಸನವನ್ನು ಬಿಟ್ಟ ಬಂಗಾರದ ಕಿರೀಟವನ್ನು ತೊರೆದು ನಾರ ಬಟ್ಟೆಯನ್ನು ತೊಟ್ಟ ಅರಣ್ಯವನ್ನು ಪ್ರವೇಶ ಮಾಡಬೇಕಂತೇಳಿ ಅರಣ್ಯಕ್ಕಾಗಿ ವನವಾಸಕ್ಕಾಗಿ ಹೊಂಟ ರಾಮ ಯಾವಾಗ ವನವಾಸಕ್ಕೆ ಹೋಗಬೇಕಾದ್ರೆ ಸೀತೆ ಅವನಿಂದ ಬೆನ್ನ ಹತ್ತಿ ನಾರ ಬಟ್ಟೆಯನ್ನು ಹುಟ್ಟುಕೊಂಡು ಹೋಗಬೇಕಾದ್ರ ಅವರಿಂದ ಲಕ್ಷ್ಮಣನೂ ಹೊಂಟ ಯಾವಾಗ ಅರಣ್ಯವನ್ನು ಪ್ರವೇಶ ಮಾಡ್ತಾರೆ ತಮ್ಮ ಕನಸಿನಲ್ಲೂ ಅರಣ್ಯವನ್ನು ನೋಡಿದವರಲ್ಲ
ಕಾಡನ್ನ ನೋಡಿದವರಲ್ಲ. ಅರಮನೆಯಲ್ಲಿ ಸುಖದ ಸಂಪತ್ತಿಗೆಯಲ್ಲಿ ಬೆಳೆದಿರುವಂತ ಶ್ರೀರಾಮಚಂದ್ರ ತಂದೆಯ ಮಾತಿಗೆ ವನವಾಸಕ್ಕೆ 14 ವರ್ಷ ಹೋಗಬೇಕಾದ್ರೆ ವನವಾಸಕ್ಕಾಗಿ ಹೋಗುವಂತ ಸಮಯದೊಳಗ ಅರಣ್ಯದೊಳಗ ಹೊಂಟಾರೆ. ರಾಮ ಮುಂದೆ ಮುಂದೆ, ಸೀತೆ ಅವನ ಹಿಂದೆ ಹಿಂದೆ. ರಾಮ ಮುಂದೆ ಮುಂದೆ ನಡೆದಿದ್ದ, ಸೀತೆ ಅವನ ಹಿಂದೆ ನಡೆದಿದ್ಳು. ಸೀತೆಗೆ ದಣುವಾಗಿ ಆಯಾಸವಾಗಿ ಒಂದು ಮರದ ಕೆಳಗಡೆ ಹೋಗಿ ಕುತ್ಕೊಂಡು ಬಿಟ್ಲಂತ ಸೀತಾದೇವಿ. ಕುತ್ಕೊಂಡ್ಲಂತ. ರಾಮ ಮುಂದೆ ಮುಂದೆ ಹೊಂಟಿದ್ದ. ಒಂದು ಕ್ಷಣ ರಾಮ ತಿರುಗಿ ನೋಡಿದ, ಸೀತೆ ಮರದ ಕೆಳಗಡೆ ಕುತ್ಕೊಂಡಿದ್ದಳಂತ. ರಾಮ ಹಿಂದಕ್ಕೆ ಬಂದು ಸೀತೆಯನ್ನ ಕೇಳಿದ, ಸೀತೆ ನಿನಗೆ ಯಾವಾಗ ಈ ಮರದ ಕೆಳಗಡೆ ಬಂದು ಕುತ್ಕೊಂಡಿದೀಯಂತಂದ್ರೆ ನಿನಗೆ ಅರಮನೆ ನೆನಪಾಯ್ತೇನು? ಅರಮನೆಯ ಸಿಂಹಾಸನದೊಳಗೆ ಇರಬೇಕಾಗಿತ್ತು, ರಾಣಿಯಾಗಿ ಮೆರಿಬೇಕಾಗಿತ್ತು, ವನವಾಸಕ್ಕಾಗಿ ನನ್ನಿಂದ ಬಂದೆ ಅಂತೇಳಿ ಅರಮನೆ ನಿನಗೆ ನೆನಪಾಯಿತು ಅಂತ ಕೇಳಿದ್ರೆ ಸೀತಾದೇವಿ ರಾಮನಿಗೆ ಜಗತ್ತಿಗೆ ಒಂದು ಮಾತು ಹೇಳ್ತಾಳೆ, ಜಗತ್ತಿಗೆ ಆದರ್ಶದ ಸಂದೇಶವನ್ನ ಕೊಡ್ತಾಳೆ. ರಾಮ, ಈ ಜಗತ್ತೊಳಗೆ ನನಗೆ ಅರಮನೆ ನೆನಪಾಗಿಲ್ಲ, ಸಿಂಹಾಸನ ನೆನಪಾಗಿಲ್ಲ. ಯತ್ರ ರಾಮ ತತ್ರ ಅಯೋಧ್ಯ. ಎಲ್ಲಿ ರಾಮ ಇರ್ತಾನೆ ಅದೇ ನನಗೆ ಅರಮನೆ, ಅದೇ ನನಗೆ ಅಯೋಧ್ಯ ಅಂತಳೆ ಸೀತಾದೇವಿ. ಗಂಡ ಎಲ್ಲಿರ್ತಾನೆ ಎಂಡ ತಲೆ ಇರ್ಬೇಕವ. ಗಂಡ ಎಲ್ಲಿರ್ತಾನ ಎಂಡ ತಲೆ ಇರ್ಬೇಕಂತ. ಗಂಡ ಒಂದ್ ಕಡೆ ಹೆಂಡತಿ ಒಂದ್ ಕಡೆ ಅಂದ್ರೆ ಜೀವನ ಅಂತಾರೇನು? ಸಂಸಾರ ಅಂತಾರೇನು? ಗಂಡನ ಮಾತಿಗಾಗಿ, ಯಾವುದೋ ಒಂದು ಮಾತಿಗಾಗಿ ಗಂಡನ ಮನೆಯನ್ನ ಬಿಟ್ಟು ತವರು ಮನೆಗೆ ಬಂದ್ರೆ ನಿನಗೆ ಬೆಲೆ ಇಲ್ಲ ತಾಯಿ. ಜಗತ್ತಿನೊಳಗೆ ಬೆಲೆ ಸಿಗೋದಿಲ್ಲ. ಗಂಡನೇ ಸರ್ವಸ್ವ ಅಂತ ನಂಬಿ ಅಂದ ಮೇಲೆ ಗಂಡ ಕುಡುಕನಾಗಿರಲಿ, ಕುಂಟನಾಗಿರಲಿ, ಕುರುಡನಾಗಿರಲಿ, ಯಾವನೇ ಇದ್ರೂ ಕೂಡ ಗಂಡನ ಜೊತೆಗೆ ಬಾಳುವಳೆ ನಿಜವಾದ ಪತ್ನಿ ಅಂತ ಕರೀತಾರೆ. ಬದುಕಬೇಕವ. ಜೀವನದೊಳಗೆ ಬರ್ತದ ಕಷ್ಟ, ಇಲ್ಲ ಅಂತಲ್ಲ. ಕಷ್ಟವನ್ನ ಎದುರಿಸಬೇಕು. ಆ ಸಾಮರ್ಥ್ಯ ನಿಮ್ಮಲ್ಲಿ ಅದೇವ, ನಿಮ್ಮಲ್ಲಿ ಅದ. ಯಾಕಂದ್ರೆ ಗಂಡನಿಗೆ ಇರೋದಿಲ್ಲ, ಕಟ್ಟುಕೊಂಡಿರುವಂತ ಗಂಡನಿಗೆ ಆ ಸಾಮರ್ಥ್ಯ ಇರೋದಿಲ್ಲ. ಕಷ್ಟವನ್ನ ಎದುರಿಸಿ ಗಂಡ ಧರ್ಮ ಮಾರ್ಗವನ್ನ ಬಿಟ್ಟು ಅದರ ಮಾರ್ಗದಿಂದ ಹೊಂಟಿದ್ದ ಅಂತಂದ್ರ ಗಂಡನನ್ನ ಧರ್ಮದೊಳಗ ತರುವವಳೇ ನಿಜವಾದ ಧರ್ಮ ಪತ್ನಿ ಅಂತ ಕರೀತಾರವ. ಗಂಡ ದಾರಿ ತಪ್ಪಿರ್ತಾನ, ಆಗಾಗ ಗಂಡ ದಾರಿ ತಪ್ಪಿರ್ತಾನಂತೀವ. ಗಂಡ ಧರ್ಮ ದಾರಿ ಬಿಡ್ತಿರ್ತಾನ, ಅಧರ್ಮ ದಾರಿ ಹಿಡ್ತಿರ್ತಾನ, ಕೆಟ್ಟ ದಾರಿ ಹಿಡಿದಿರ್ತಾನ. ಹೆಂಡತಿಯಾದವಳು ಅಧಿಕಾರದ ಗಂಡನನ್ನ ಕೆಟ್ಟ ದಾರಿಗೆ ಹೋಗುವಂತ ಗಂಡನನ್ನ ಒಳ್ಳೆ ದಾರಿಗೆ ತರುವವಳು ನಿಜವಾದ ಧರ್ಮ ಪತ್ನಿ. ಅದಕ್ಕೆ ಧರ್ಮ ಪತ್ನಿ ಅಂತ ಕರೆದಾರೆವ. ನಿಮಗೆ ಸುಮ್ಮನೆ ಕರೆದಿಲ್ಲ, ಹೌದಲ್ಲ? ಗಂಡ ಹೆಣ್ತಂದ್ರೆ ಹಿಂಗ ಬದುಕಬೇಕವ ಜೀವನದೊಳಗ. ಸುಮ್ಮನೆ ಒಂದೊಂದು ಮಾತಿಗಾಗಿ ತವ್ರ ಮನೆಗೆ ಹೋಗೋದೆಲ್ಲವ. ಒಂದಿಷ್ಟು ಮಂದಿ ನೋಡ್ಬೇಕವ, ಬಂಗಾರ ತಂದಿಲ್ಲಂತ ಹೋಗೋರ್ ಅದಾರ, ಸೀರೆ ತಂದಿಲ್ಲಂತ ಹೋಗೋರ್ ಅದಾರ, ನಾ ಕೇಳಿದ್ದು ಕೊಡಿಸಿಲ್ಲ ಅಂತ ಎಲ್ಲಿಗೆ ಹೋಗಾರ್ಯವ? ತವ್ರ ಮನೆಗೆ ಹೋಗೋರು ಭಾಳ ಮಂದಿ ಅವು. ಯಪ್ಪ ದಯವಿಟ್ಟು ಕೈ ಮುಗಿತೀನಿ, ಇನ್ನೂ ಬಸ್ ಫ್ರೀ ಮುಗುದಿಲ್ಲ, ದಯವಿಟ್ಟು ಏನು ಅನ್ನಕ್ಕೆ ಹೋಗ್ಬೇಡ್ರಿ ಅಂದ್ರು ಹೊಂಟ್ರ. ಯಾಕಂದ್ರೆ ಬಸ್ ಫ್ರೀ ಅದ, ನೀ ದುಡ್ಡು ಕೊಡೋದು ಬೇಡ, ಏನು ಬೇಡ. ಆಧಾರ್ 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 ಇಲ್ಲದಂಗೆ ಹೊಂಟವು ನಮ್ಮ ಹೊಸು. ಯಾಕ್ರಿವ? ಎಷ್ಟು ಜನ ಇವ? ನಿಮ್ದು ಎಷ್ಟು ಪುಣ್ಯ ಐತೆ. ಸಿದ್ದರಾಮಯ್ಯ ಎಷ್ಟು ಚಂದ ಮಾಡ್ಯಾನಿವ. ಹಾಂ, ನಿಮ್ಮದು ಏನಂತ ನಿಮ್ಮ ಪುಣ್ಯ ಶಕ್ತಿ ಯೋಜನೆ ಅಂತ. ಏನು ಒಂದ ಎರಡ ಬೀಳಕತ್ತಾವ ನೀವು 2,2 ಸಾವಿರ ರೂಪಾಯಿ ಬಿದ್ದಾವ. ಅದಕ್ಕೆ ಒಟ್ಟು ದುಡ್ಡು ಕೇಳ್ಯಾರೇನಪ್ಪ ನಿಮಗೆ? ಒಟ್ಟು ದುಡ್ಡು ಕೇಳ್ಯಾರ ಇಲ್ಲ? ಯಾಕೆ ಕೇಳೋದು? ಯಾವ 2,2 ಸಾವಿರ ರೂಪಾಯಿ ಅಕೌಂಟಿಗೆ ಬೀಳಕತ್ತಾವ ಈಗ, ಹೌದಲ್ಲ? ಏನಿಲ್ಲ, ಈಗ ತವ್ರ ಮನೆಗೆ ಹೋಗೋದಾಯ್ತಂದ್ರೆ ಸಟ್ನ ಆಧಾರ್ ತೊಗೊಳೋದು, ಆಧಾರ್ ಕಾರ್ಡ್ ಬಿಟ್ಟರೆ ಅಂದ್ರೆ ಮುಗಿತೇವ. ಒಟ್ಟ ಬಿಡಬೇಡ್ರಿ ಅದನ್ನ. ಮರ್ತೋದ್ರಿ ಟಿಕೆಟ್ ಕೊಡ್ಬೇಕು, ದುಡ್ಡು ಕೊಡ್ಬೇಕು, ಟಿಕೆಟ್ ತೊಗೋಬೇಕು. ಅವು ಬಿಡಂಗಿಲ್ಲ, ಆಧಾರ್ ಕಾರ್ಡ್ ತೋರಿಸ್ರಿ ಅಂತ ನಾವು ಕಂಡಕ್ಟರ್ ಬಿಡಂಗಿಲ್ಲ ಈಗ, ಹೌದಿಲ್ಲ? ಯವ್ವ ಜೀವನ ಗಂಡ ಹೆಂಡತಿ ಅಂದಮೇಲೆ ಇರ್ತದೇವ ಜೀವನದೊಳಗೆ. ಹೆಂಗೆ ಬದುಕಬೇಕಂತ ಇದು ಇನ್ನೊಂದು ಹೇಳ್ತೀನಿ ನಾವು, ಕೇಳ್ರಿ. ಈ ಕಡೆ ಒಂದಿಟ್ಟು ಇನ್ನೂ ಸಮಯ ಅದ, ಈ ಕಡೆ ಒಂದಿಷ್ಟು ಗಮನ ಕೊಡ್ರಿ. ಗಂಡ ಹೆಂಡತಿ ಅಂದ್ರೆ ಇನ್ನು ಹೆಂಗಿರ್ಬೇಕು ಅಂತ ಹೇಳ್ತೀನಿ ನಿಮಗೆ. ಮಹಾರಾಷ್ಟ್ರದೊಳಗೆ ಸಂತ ತುಕಾರಾಮ ಅಂತೇಳಿ ಆಗೋದ್ನೇವ, ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಸಂತ ತುಕಾರಾಮ ಅಂತಂದ್ರೆ ಯಾರಿಗೂ ಗೊತ್ತಿಲ್ಲ. ಸಂತ ತುಕಾರಾಮ ತನ್ನ ಜೀವನದಲ್ಲಿ ಮದುವೆಯಾದರೂ ಕೂಡ ಸಂಸಾರದೊಳಗೆ ಇದ್ದ. ಆದರೆ ಸಂತ ತುಕಾರಾಮ ಒಳ್ಳೆ ಸ್ವಭಾವನವನಾಗಿದ್ದ. ಅವನಲ್ಲಿ ಶಾಂತಿ ಮೂರ್ತನಾಗಿದ್ದ. ಅವನಲ್ಲಿ ಸಿಟ್ಟಿರಲಿಲ್ಲ, ಅವನಲ್ಲಿ ದ್ವೇಷ ಇರಲಿಲ್ಲ. ಯಾವತ್ತೂ ಕೂಡ ಶಾಂತ ಮೂರ್ತಿಯಾಗಿದ್ದ. ಸದಾಕಾಲ ಭಗವಂತನ ಧ್ಯಾನ ಮಾಡ್ತಿದ್ದ. ಆದರೆ ಅವನನ್ನು ಕೈ ಹಿಡಿದು ಬಂದಿರುವಂಥ ಹೆಂಡತಿ ಭಾಳ ಸಿಡುಕಳು. ಯಾವಾಗಲೂ ಗಂಡನ ಬೈತಿದ್ದಳೆವ ಹೆಂಡತಿ, ಯಾವಾಗಲೂ ಗಂಡನ ಬೈತಿದ್ದಳು. ಗಂಡ ಸಂತ ತುಕಾರಾಮ ದುಡಿತಿದ್ದಿಲ್ಲ. ಯಾವಾಗಲೂ ಸಂತ ತುಕಾರಾಮ ಭಗವಂತನ ಧ್ಯಾನ ಮಾಡ್ಕೊಂತ ಕಾಲವನ್ನು ಕಳೆಯವ. ಯಾವಾಗಲೂ ಭಗವಂತನ ಚಿಂತನೆ ಒಳಗೆ ಇರವ.
ಆದ್ರೆ ಹೆಂಡತಿ ಮನೆಯೊಳಗೆ ದಿನ ಗಂಡನಿಗೆ ಬೈತಿದ್ದಳಂತ. ಯಾಕೆ ಬೇಕು ನಿನಗೆ ಮದುವೆ, ಯಾಕೆ ಬೇಕು ಮಕ್ಕಳು, ಯಾಕೆ ಬೇಕು ನಿನಗೆ ಸಂಸಾರ, ದುಡಿದು ತರಲಾಕ್ಲಿಲ್ಲ ಅಂತಂದ ಮೇಲೆ ಯಾಕೆ ಬೇಕು ನಿನಗೆ ಹೆಂಡತಿ, ಕೇವಲ ಬರೇ ಭಗವಂತನ ಧ್ಯಾನ ಮಾಡ್ಕೊಂತ ಹೋದ್ರ ಆ ಭಗವಂತ ಬಂದು ಸಂಸಾರ ನಡೆಸ್ತಾನೆ ಏನು, ದುಡಿದು ತರಬೇಕು ಅಂತೇಳಿ ಸಂತ ತುಕಾರಾಮರಿಗೆ ದಿನನಿತ್ತಲೂ ಬೈತಿದ್ದಳಂತ. ಆದ್ರೆ ಗಂಡನಾಗಿರುವಂತ ಸಂತ ತುಕಾರಾಮ ಹೆಂಡತಿಗೆ ಒಂದು ದಿನ ಬೈಲಿಲ್ಲ, ಒಂದು ದಿನ ಬೈಲಿಲ್ಲವ. ಶೈ ಕುಂದ್ರೆ ಕುಡ್ ಒಂದು ದಿನ ಬೈಲಿಲ್ಲವ. ಒಂದು ದಿನ ಹೆಂಡತಿ ಅಂದಳಂತ, ಎಂದಾರು ಹೋಗಿ ಎಲ್ಲಾರು ಹೋಗಿ ದುಡ್ಕೊಂಡು ಬರಕ್ ಆಗೋದಿಲ್ಲ ಏನು, ಮನ್ಯಾಗ ಹೆಂಡತಿ ಮಕ್ಕಳದಾರ, ತಿನ್ನೋಕೊಂದಿಟ್ಟು ಏನಾರ ತರಬೇಕು ನಾವಂತ ನಿನಗ ಕಲ್ಪನೆ ಇಲ್ಲ ಏನು, ಹೋಗಿ ದುಡ್ಕೊಂಡು ಬಾ, ಏನಾಗ್ಯದ ನಿನಗಂತೇಳಿ ಹೆಂಡತಿ ಗಂಡನಿಗೆ ಬೈದಳಂತೇವ. ಸಂತ ತುಕಾರಾಮ ಅವತ್ತ ಭಗವಂತನ ಧ್ಯಾನ ಮಾಡ್ಕೊಂತ ದಾರಿ ಹಿಡಿದು ಹೊಂಟಿದ್ನಂತ. ಹೋಗುವ ಸಮಯದೊಳಗ ಮಹಾರಾಷ್ಟ್ರದ ಕಡೆ ಕಬ್ಬು ಭಾಳ ಬೆಳಿತಾರೆ, ಕಬ್ಬು ಬೆಳಿತಾರೆ. ಆ ಯಾವಾಗ ದಾರಿ ಹಿಡಿದು ಹೋಗಬೇಕಾದ್ರೆ ಒಬ್ಬ ಹೊಲದ ಮಾಲಕ ಕಬ್ಬಿನ ಗಣಿಯನ್ನ ರಾಶಿ ನಡೆದಿತ್ತೇವ, ಕಬ್ಬು ಕಟ್ ಮಾಡಾಕತ್ತಿದ್ರಂತ. ಅವನು ಹೊಲದೊಳಗ ಪಾದ ಇಟ್ಟನಂತ ಸಂತ ತುಕಾರಾಮ. ಯಾವತ್ತು ಯಾರ ಹೊಲಕ್ಕೆ ಹೋದವನಲ್ಲ, ಯಾರ ಮನೆಗೆ ಹೋದವನಲ್ಲ ಸಂತ ತುಕಾರಾಮ, ಯಾವತ್ತು ಕೈ ಒಡ್ಡಿ ಬೇಡಿದವನಲ್ಲ. ಯಾವಾಗ ಸಂತ ತುಕಾರಾಮ ಅವರು ಹೊಲದೊಳಗೆ ಹಿಡಿದ, ಆ ಹೊಲದ ಮಾಲಕ ವಿಚಾರ ಮಾಡಿದ, ಸಂತ ತುಕಾರಾಮರು ಇವತ್ತ ನನ್ನ ಹೊಲದೊಳಗೆ ಬಂದಾರ, ಇವತ್ತ ಕಬ್ಬಿನ ರಾಶಿ ನಡೆದದಂದ್ರೆ ಇವತ್ತ ನನ್ನ ಬಾಗಿಲು ತೆಗಿತು ಅಂದ, ಅದೃಷ್ಟದ ಬಾಗಿಲು ಅಂದ. ಸಂತ ತುಕಾರಾಮರು ಯಾರು ಕರೆದರೂ ಹೋಗವಲ್ಲ, ಇವತ್ತ ಕರಿಲಾರದ ನನ್ನ ಹೊಲಕ್ಕೆ ಬಂದಾನಂತಂದ್ರ ಎಂತ ನನ್ನ ಅದೃಷ್ಟ ಅಂತ ತಿಳ್ಕೊಂಡು ಸಂತ ತುಕಾರಾಮರು ಕರೆದು ಬಿಟ್ಟ. ಯಪ್ಪಾ ಸಂತ ತುಕಾರಾಮರೇ ಬರ್ರಿ ಬರ್ರಿ ಅಂತೇಳಿ ಕರೆದು ಅವರಿಗೆ ಒಂದು ಕಂಬಳಿ ಹಾಸಿ ಕುಂದ್ರಿಸಿದ್ನಂತ ಹೊಲದೊಳಗೆ. ಸಂತ ತುಕಾರಾಮರು ಸುಮ್ಮನೆ ವಿಚಾರ ಮಾಡಾಕತ್ತಿದ್ರಿ ಅಂತೇವ. ಅವಾಗ ಆ ಹೊಲದ ಮಾಲಕ್ ಅಂದಂತ, ಸಂತ ತುಕಾರಾಮರೇ ನಿಮಗೆ ಕಬ್ಬು ತಿನ್ನಂಗೆ ಆಸೆ ಆದಂಗೆ ಕಾಣಕತ್ತದ, ಒಂದು ಕಬ್ಬು ತರ್ತೀನಿ ತಿನ್ರಿ ಅಂತೇಳಿ ಒಂದು ಕಬ್ಬಿನ ಗಣಿಕೆ ತಂದು ಕೊಟ್ಟನಂತೆವು. ಕೈಯಾಗ ಒಂದು ತಂದು ಕೊಟ್ಟನಂತ. ಅದನ್ನ ಸಂತ ತುಕಾರಾಮರು ಹಿಂಗೆ ನೋಡಾಕತ್ತಿದ್ರಂತ, ಭಾಳೊತ್ತುವರೆಗೆ ನೋಡಾಕತ್ತಿದ್ರಂತ. ಅವಾಗ ಹೊಲದ ಮಾಲಕ್ ಕೇಳಿದಂತ, ಯಪ್ಪಾ ಸಂತ ತುಕಾರಾಮರೇ, ಕಬ್ಬಿನ ಗಣಿಕೆ ನಿನ್ನ ಕೈ ಒಳಗೆ ಕೊಟ್ಟದ್ದು ತಿನ್ನೋದಕ್ಕಾಗಿ, ನೋಡೋದಕ್ಕಲ್ಲ. ತಿನ್ರಿಯಪ್ಪ ತಿನ್ರಿ, ಅದು ಈ ಜಗತ್ತೊಳಗೆ ನೀವು ಕೊಟ್ಟ ಭಿಕ್ಷೆ, ನಿಮ್ಮಿಂದಲೇ ಇಷ್ಟೆಲ್ಲ ಬೆಳೆದದಪ್ಪ, ನೀವು ತಿನ್ರಿ ಅಂತಂದ್ರ ಸಂತ ತುಕಾರಾಮರು ವಿಚಾರ ಮಾಡಿ ಹೇಳ್ತಾರಂತ, ಯಪ್ಪ ನೀ ಕೊಟ್ಟದ್ದು ನನಗೊಂದು ಕಬ್ಬಿನ ಗಣಿಕೆ ಕೊಟ್ಟಿದ್ದಿ ಕರೆ, ನಾನೊಬ್ಬನೇ ತಿಂದ್ರ ನನ್ನ ಮನೆಯೊಳಗೆ ನನ್ನ ಹೆಂಡತಿ ಮಕ್ಕಳಿಗೆ ಮೋಸ ಮಾಡಿದಂಗೆ ಆಗಲ್ಲೇನು, ಮೋಸ ಮಾಡಿದಾಗ ಆಗೋದಿಲ್ಲ ಏನು, ನನ್ನ ಮನೆಯೊಳಗೆ ನನ್ನ ನಂಬಿರುವಂಥ ಹೆಂಡತಿ ಅದಾಳ, ಮಕ್ಕಳದಾವ, ಮತ್ತು ಅವರಿಗೆ ಕೊಡ್ಬೇಕೆಲ್ಲಪ್ಪ ಅನ್ನಬೇಕಾದ್ರ ಆ ಹೊಲದ ಮಾಲಕದಂತೆಯಪ್ಪ, ಎಲ್ಲ ಈ ಹೊಲದೊಳಗಿರುವ ಎಲ್ಲ ಕಬ್ಬು ನಿಂದೆಪ್ಪ, ಈ ಒಂದು ಕಬ್ಬಿನ ಗಣಕ್ಕೆ ತಿನ್ನು, ನಿನಗೊಂದು ವರಿ ಕಟ್ಟಿ ಕೊಡ್ತೀನಿ, ತಗೊಂಡು ಹೋಗು ಮನೆಗೆ ಅಂದ. ಹೆಂಗಿರ್ಬೇಕ್ರಿ, ಎಂತೆಂಥ ದಾನಿಗಳದಾರ ಅಂತ. ಕೊಡ್ರಿವ ದಯವಿಟ್ಟು ಹೇಳಕತ್ತೀನಿ, ಸಮಯ ಮುಗಿದಿಲ್ಲವ, ಜಾತ್ರೆ ಮುಗಿಯಾಕೆ ಬಂದದ, ಇನ್ನೂ 4 ದಿನ ಉಳ್ದಾದೇವ. ಹೇಳಕತ್ತೀನಿ, ಈ ಜೀವ ಇಲ್ಲಿ ಕುಂತು ಜೀವಗಳು ಯಾವಾಗ ಇರ್ತಾವ ಗೊತ್ತಿಲ್ಲ, ಹೋಗೋದ್ರೊಳಗಾಗಿ ದಾನ ಮಾಡಿಬಿಡ್ರಿಪ್ಪ, ಪುಣ್ಯದ ಕೆಲಸ ಮಾಡಿಬಿಡ್ರಿ, ಆ ಭಗವಂತನ ಕೃಪೆ ಆಗ್ತದೆ. ದಯವಿಟ್ಟು ಬರೇ ಕೇವಲ ಬಂದು ಸುಮ್ಮನೆ ಪ್ರವಚನ ಕೇಳಿ ಹೋಗೋದಲ್ಲ, ಒಂದಿಟ್ಟು ಬಂದೀವಿ ಅಂದ ಮೇಲೆ ನೀ ಕೊಡೋದಾಗಿದ್ರ, ನಿನಗೆ ಶಕ್ತಿ ಇದ್ರ ಒಂದಿಟ್ಟು 10 ರೂಪಾಯಿನೇ ಕೊಡು, ಅದು ದಾನನೇ. ನೀನು 100 ಕೊಡಬೇಕು 50 ಕೊಡಬೇಕಂತಿಲ್ಲ, ನೀನು ಎಷ್ಟು ಶಕ್ತಿ ಭಗವಂತ ಕೊಟ್ಟಾನ ಅದನ್ನು ಕೊಟ್ಟು ಬಿಡು. ಮನೆಯಾಗ ಸಂಪತ್ತೈತೆ ಅಂದ್ರೆ ಆ ಸಂಪತ್ತು ಸುಮ್ಮನೆ ಕೂಡಾಡಕ್ಕೆ ಹೋಗಬೇಡ, ಅದು ಯಾವತ್ತೂ ನಿನ್ನಿಂದ ಶಾಶ್ವತವಾಗಿ ಬರೋದಿಲ್ಲ ತಮ್ಮ. ನಾ ಒಂದು ಮಾತು ಹೇಳ್ತೀನಿ ನೋಡ್ರಿವ, ಎಂತೆಂಥವ್ರು ದಾನ ಮಾಡಬೇಕು, ಯಾರು ದಾನ ಮಾಡಬೇಕು, ಯಾರು ದಾನ ಮಾಡಬಾರ್ದಂತ ಹೇಳಕತ್ತೀನಿ ನಿಮಗೆ. ಯಾರಿಗೆ ಭಗವಂತ ಶ್ರೀಮಂತಿಕೆ ಕೊಟ್ಟಾನಲ್ಲ, ನಾ ಹೇಳ ತಿಳಿಯಕತ್ತಲ್ರಿ, ಯಾರಿಗೆ ಭಗವಂತ ಶ್ರೀಮಂತಿಕೆ ಕೊಟ್ಟಾನಲ್ಲ ಅವರು ಇಂಥ ಧರ್ಮ ಕಾರ್ಯಗಳಲ್ಲಿ ದಾನ ಮಾಡ್ಬೇಕಂತ, ದಾನ ಮಾಡ್ಬೇಕಂತ. ಯಾರ್ಯಾರಿಗೆ ಭಗವಂತ ಶ್ರೀಮಂತಿಕೆ ಕೊಟ್ಟಿಲ್ಲಪ್ಪ, ನಮ್ಗೆ ಬಡತನ ಕೊಟ್ಟಾನ, ನಾವೇನು ಕೊಡೋದು ಅನ್ನೋರಿದ್ರ ಏನು ಕೊಡಬೇಕು ಅಂತಂದ್ರೆ, ನೀವು ದಾನ ಮಾಡೋದು ಬೇಡ, ಆ ಗೌರಿ ಶಂಕರನ ಧ್ಯಾನ ಮಾಡಿಬಿಡಪ್ಪ. ಶ್ರೀಮಂತಕ್ಕಿದ್ದವರು ದಾನ ಮಾಡಬೇಕು, ಇರ್ಲಾರ್ದವರು ಧ್ಯಾನ ಮಾಡ್ಬೇಕಂತ. ಗೌರಿ ಶಂಕರ ಧ್ಯಾನ ಮಾಡಿಬಿಟ್ರೆ ಆ ಸಂಪತ್ತು ಬಂದೇ ಬರ್ತದ, ಹೌದಲ್ಲ. ಯಾವಾಗ ಸಂತ ತುಕಾರಾಮರು ಹಿಂಗೆ ವಿಚಾರ ಮಾಡಿದ್ರು, ಆಯ್ತು ಅಂತ ಹೇಳಿ ಅವ್ರಂದ್ರಂತ, ಈ ಕಬ್ಬಿನ ಗಣಿಕೆ ನಾವು ತಿನ್ನಂಗಿಲ್ಲಪ್ಪ, ಒಂದು ವರಿ ಕಟ್ಟಿಕೊಡು, ಮನೆಗೆ ಹೋಗಿ 8 ಮಕ್ಕಳು ಕೂಡೇ ತಿಂತೀವಿ ಅಂದ್ರು ಅಂತ. ಆಯ್ತ್ರಪ್ಪ ಹಂಗಂತೇಳಿ ಒಂದು ವರಿ ಕಬ್ಬನ್ನು ಕಟ್ಟಿ ಕೊಟ್ಟಂತ. ತಲೆ ಮೇಲೆ ಸಂತ ತುಕಾರಾಮರು ತಲೆ ಮೇಲೆ ಹೊತ್ತುಕೊಂಡು ಮನಿ ದಾರಿ ಹಿಡಿದಿದ್ರಂತ. ಇನ್ನೇನು ದೂರದಿಂದ ಬರೋ ಕತ್ತಿದ್ರಂತ, ಮನಿ ಮ್ಯಾಲ ತನ್ನ ಹೆಂಡತಿ ಬಟ್ಟಿ ಒಣಗಾಕ ಕತ್ತಿದ್ಳಂತ.
ಯಾವಾಗ ಸಂತ ತುಕಾರಾಮರು ತಲೆ ಮೇಲೆ ಏನೋ ಹೊತ್ಕೊಂಡು ಬರೋದು ನೋಡಿ ಅಕ್ಕಿಗೆ ಇಟ್ಟು ಖುಷಿ ಆಯ್ತವ. ನನ್ನ ಗಂಡ ಇವತ್ತೇನೋ ಜವಾಬ್ದಾರಿ ಬಂದದ, ಹೆಂಡತಿ ಮೇಲೆ ಭಾಳ ಪ್ರೀತಿ ಬಂದದ, ಇವತ್ತೇನೋ ದುಡ್ಕೊಂಡು ತಲೆ ಮೇಲೆ ಹೊತ್ಕೊಂಡು ಬರಾಕತ್ತನ ತಕ್ಕಿ ಖುಷಿ ಆಯ್ತೇವ. ಮತ್ತು ಗಂಡ ತಂದ್ರೆ ಖುಷಿ ಆಗಂಗಿಲ್ಲ ಏನು? ಅದು ದುಡ್ಡು ತಿನ್ಲಾರ್ದು ಅದು ನೀವು ತಿಂದು ಮಾಡಿ ತಿಂದು ತಿರುಗಾಡಕತ್ತಂದ್ರೆ ನೀವು ಬೇರೆ ತೊಗೊಂತೀರಿ ಬಿಲ್ಡ, ಹೌದಲ್ಲ? ತಂದು ಹಾಕಕತ್ತಂದ್ರೆ ಭಾಳ ಚಂದೇವ, ಹೌದಲ್ಲ? ಯಾವಾಗ ಆಕಿ ಖುಷಿ ಆಯಿತು, ಮ್ಯಾಲ ಬಟ್ಟಿ ಒಣಗಾಕಿ ಆಕಿ ಕೆಳಗೆ ಹಿಂಗೆ ದಡ 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 ಬರಾಕತ್ತೇವ, ಕೆಳಗೆ ಬರಾಕತ್ಲು. ಅಷ್ಟರೊಳಗೆ ಇನ್ನೇನು ಸಂತ ತುಕಾರಾಮರು ಮನೆ ದಾರಿ ಹಿಡ್ಕೊಂಡು ಹೊಂಟಿದ್ರವ, ಅದೇ ದಾರಿ ಒಳಗೆ ಒಂದು ಸರ್ಕಾರಿ ಶಾಲೆ ಇತ್ತೇವ. ಸರ್ಕಾರಿ ಶಾಲೆ ಇತ್ತು, ಅಲ್ಲಿ 4 ಗಂಟೆ ಆಗಿತ್ತು. 4 ಗಂಟೆಗೆ ಗಂಟೆ ಹೊಡೆದ್ರವ ಓಸ್ ಹುಡುಗರು ಹೊರಗೆ ಬಂದು. ಸಂತ ತುಕಾರಾಮರು ಮಕ್ಕಳ ಮೇಲೆ ಭಾಳ ಪ್ರೀತಿವ. ಯಾವಾಗ ಸಂತ ತುಕಾರಾಮರ ಕಬ್ಬು ಹೊತ್ಕೊಂಡು ಬರೋದು ನೋಡಿ ಮಕ್ಕಳಂದು ಸಂತ ತುಕಾರಾಮರ ಕಬ್ಬು ತರಕತ್ತಾರಂತೇಳಿ ಓಸ್ ಓಡೋಡ್ಕೊಂತ ಅಲ್ಲಿಗೆ ಹೋದ್ವಿ. ಸಂತ ತುಕಾರಾಮರವ ಬಂದವು ಮಕ್ಕಳು ಅಂದ್ರೆ ಅವ್ರ ದೇವ್ರ ಸಮಾನ ಅಂತೇಳಿ ಅವು ಏನು ಮಾಡಿಬಿಟ್ರು, ಒಂದೊಂದು ಗಣಕಿ ತೆಗೆಯೋದದ ಕೊಡೋದದ, ಒಂದೊಂದು ಗಣಕಿ ತೆಗೆಯೋದದ ಕೊಡೋದದ. ಓಸು ಕೊಟ್ಟು ಓಸು ವರಿನೇ ಖಾಲಿ ಐತವ, ಖಾಲಿ ಆಗಿಬಿಡ್ತು. ಏನು ಮೊದಲು ಕೊಟ್ಟಿದ್ನಲ್ಲವ, ಒಂದು ಗಣಕಿ ಕೊಟ್ಟಿದ್ನಲ್ಲ, ಅದೊಂದೇ ಉಳಿದಿತ್ತಂತ ನೋಡಿ ಕೈಯಾಗ. ಅದೊಂದು ಕೈಯಾಗ ಹಿಡ್ಕೊಂಡು ಮನೆ ಬಾಗಿಲಿಗೆ ಬಂದ್ರಿವ ಸಂತ ತುಕಾರಾಮ. ಈಕೆ ಏನು ಮ್ಯಾಗ ಬಟ್ಟೆ ಒಣಗಾಕಿ ಕೆಳಗೆ ಬಂದಿಲ್ಲಲ್ಲ ಹೆಂಡತ್ರಿ, ಹೊರಗೆ ಬಂದು ನೋಡಿದ್ರೆ ಕೈಯಾಗ ಒಂದೇ ಇತ್ತೇವ. ಇವಿನ್ನು ವಸ್ತಿಲಿ ಹೊರಗೆ ಇದ್ದ ಸಂತ ತುಕಾರಾಮರು ಹೆಂಡತಿಗೆ ಇಲ್ಲದ ಸಿಟ್ಟು ಎಲ್ಲಿಂದ ಬಂತೇನೆವ. ಆಕೆನ ಹಾಕತ್ತಳು, ನಿನಗೆ ಬುದ್ಧಿನೇ ಬರಂಗಿಲ್ಲ, ಇವತ್ತಿಗೆಲ್ಲ ಮುಂದನದು ನಿನಗೆ ಬುದ್ಧಿನೇ ಬರಂಗಿಲ್ಲ, ಮನ್ಯಾಗ ನಿನಗೆ ಹೆಂಡತಿ ಅದರ ಮಕ್ಳು ಅದರ ಅನ್ನೋ ಒಂದು ನಿನಗೆ ಬುದ್ಧಿನೇ ಇಲ್ಲ, ತಂದು ಹಾಕ್ಬೇಕನ್ನೋ ಬುದ್ಧಿನೇ ಇಲ್ಲ ಅಂತ ಹೇಳಿ ಭಯಂಕರವಾಗಿ ಬಯ್ಯಾಕತ್ಲೇವ ಗಂಡನಿಗೆ. ಎಲ್ಲಿ ಬಯ್ಯಾಕತ್ತಳ, ವಸ್ತಿಲಿ ಹೊರಗೆ ನಿಂದ್ರಿಸಾಳವ, ಜನ ಎಲ್ಲ ನೋಡಾಕತ್ತಾರ, ಬಯ್ಯಾಕತ್ತಳು. ಬೈದ್ರು ಕೂಡ ಶಾಂತ ಮೂರ್ತಿಯಾಗಿ ನಿಂತ್ಕೊಂಡಿದ್ದಂತ, ಒಟ್ಟ ಮಾತಾಡಲಿಲ್ಲ ಸಂತ ತುಕಾರಾಮರು, ಒಟ್ಟ ಮಾತಾಡ್ಲಿಲ್ಲಂತ. ಇಷ್ಟು ಸಿಟ್ಟು ಬಂದಿತ್ತು. ಯಾವಾಗ ಹೆಂಡತಿಗಿರಿ ಕೈಯಾಗ ಏನೋ ಅದು ಗಣಕಿ ಇತ್ತಲ್ಲವ, ಸಂತ ತುಕಾರಾಮರ ಕೈಯ ಕಬ್ಬಿನ ಗಣಕಿ ಇತ್ತಲ್ಲ, ಆಕಿಗೆ ಸಿಟ್ಟು ಬಂದಿತ್ತು. ನೀವು ಹಿಂಗ ಸುಮ್ಮನೆ ನಿಂತೀರಿ, ನನಗೆ ಏನು ಅನ್ಸಕತ್ತದಂದ್ರೆ ಏನಾರ ತಗೊಂಡು ಒಡಿಲಿ ಅನ್ನೋ ಅಷ್ಟ್ರ ಮಟ್ಟಿಗೆ ಸಿಟ್ಟು ಬಂದಿತ್ತಂತ ಹೆಂಡತಿಗೆ. ಯಾವಾಗ ಹಿಂಗೆ ಅನ್ನೋದ್ರಾಗಾಗಿ ಆಕಿಗೆ ಏನೂ ಸಿಗ್ಲಿಲ್ಲ ಅಂತ ಆ ಸಂತ ತುಕಾರಾಮರ ಕೈಯಾಗ ಏನೋ ಗಣಕಿ ಇತ್ತಲ್ಲವ, ಅದನ್ನು ತಗೊಂಡ್ಲಂತ ಹಿಂಗೆ ಪಟ್ ಅಂತ ತೆಲಿಗೆ ಹೊಡೆದ್ಲಂತ ಗಂಡನಿಗೆ. ಯಾವಾಗ ಹೊಡೆದಳು 4 ತುಣುಕಾದವಂತ ನೋಡ್ರಿ. 4 ತುಣುಕಾದಗಳಿಗೆ ಸಂತ ತುಕಾರಾಮರು ಸುಮ್ಮನೆ ನಿಂತವರಿಗೆ ಅವಾಗ ನಗು ಬರಕತ್ತಿತ್ತಂತ. ಇವತ್ತಿಗೆ ನನ್ನ ಜೀವನ ಸಾರ್ಥಕ ಆಯ್ತು ಅನ್ನಂತ ಸಂತ ತುಕಾರಾಮ. ಯಾಕೆ ಸಾರ್ಥಕ ಆಯ್ತು ಅಂದ್ರೆ, ನಾನು ಬರಬೇಕಾದ್ರೆ ಓಸು ಕಬ್ಬು ಹುಡುಗರಿಗೆ ಹಂಚಿದೆ, ಒಂದೇ ಒಂದು ಕಬ್ಬಿನ ಗಣಕಿ ಉಳಿದಿತ್ತು, ಬರಬೇಕಾದ್ರೆ ವಿಚಾರ ಮಾಡಕತ್ತಿದ್ದೆ, ಒಂದೇ ಕಬ್ಬು ಗಣಕು ಎಲ್ಲರೂ ಹೆಂಗ್ ತಿನ್ಬೇಕಂತ ವಿಚಾರ ಮಾಡಕತ್ತಿದ್ದೆ. ನೀ ಭಾಳ ಹುಷಾರಿದ್ದಿ, ನೀ ಭಾಳ ಶಾಣೆ ಇದ್ದಿದ್ದಿ, 4 ತುಣುಕ್ ಮಾಡಿದ್ದಿ, ಎಲ್ಲರೂ ತಿನ್ನಂಗ ಮಾಡಿದಲ್ಲ, ನಿನಗೆ ಭಾಳ ನಿಜವಾಗಲು ನಿನ್ನ ಪಡ್ಕೊಂಡು ದುಃಖನು ಸಾರ್ಥಕ ಆಯ್ತು ಅಂದ ಗಂಡ. ತಿಳಿತಿಲ್ಲವ ನಾ ಹೇಳಿದ್ದು? ತಿಳಿದತ್ತಲ್ಲ? ಜಾಣವಿ ಇರ್ಬೇಕವ. ಗಂಡ ತಂದಾಕೇನಂದ್ರೆ ಅದ್ರೊಳಗೆ ಒಂದಿಟ್ಟು ಉಳಿತಾಯ ಮಾಡಬೇಕು, ಖರ್ಚು ಮಾಡೋದಲ್ಲ. ಈಗಿನ ಮಂದಿ ನೋಡ್ಬೇಕ ದಾಮ್ ಧೂಮ್ ಮಾಡ್ತಾವ. ಈಗಿನ ಗಂಡ ತಂದಾಕಿದೆ ತಡೆವ, ಅದನ್ನ ಎಕ್ಕಡೆ ಕೆಲಸ ಆಗಿರ್ತದ. ಎಣ್ಣೆ ಕಾಲಿಗೆ ನೋಡ್ತಾವ, ಸಕ್ಕರೆ ಕಾಲಿ ತಾವ್ ಎಷ್ಟಂತ ತರೋದದು, ಎಷ್ಟಂತ ತರ್ಬೇಕ ಇವ. 1 ಕಿಲೋ ಸಕ್ಕರೆ ತಂದ್ರೆ ಅದನ್ನು 2 ದಿನ ಖಾಲಿ ಆಗಿರ್ತೇನೆ, 1 ದಿನ ಖಾಲಿ ಮಾಡ್ತೀರಿ, ತಿಳಿಯಂಗಿಲ್ಲ ಇವ ನಮ್ಗೆ, ಹೌದಲ್ಲ? ಜೀವನ ಅನ್ನೋದೇವ ಗಂಡ ತಂದು ಹಾಕ್ತಿರ್ತಾನೆ, ಖರೆ ಅದನ್ನ ಸಂಭಾಳಿಸಿಕೊಂಡು ಅದನ್ನ ಅನುಸರಿಸಿಕೊಂಡು ಹೋಗ್ಬೇಕಂತ ಮನ್ಯಾಗ. ಒಂದಿದ್ರು ಒಂದಿರ್ಲಾರ್ದಂಗ ಜೀವನ ನಡೆಸ್ಬೇಕಂತ. ಅದು ನಿಜವಾದ ದಾಂಪತ್ಯ ಜೀವನ, ಅದು ನಿಜವಾದ ದಾಂಪತ್ಯ ಜೀವನ. ಗಂಡ ದುಡಿದು ಬರ್ತಿರ್ತಾನ, ಖರೇವ ಗಂಡ ದುಡಿದು ಬರ್ಬೇಕಾದ್ರ ಅವ ಕೇಳ್ಬೇಕವ, ಗಂಡನಿಗೆ ಕೇಳ್ಬೇಕಂತ. ಹೆಂಗಂದ್ರ, ನೀನು ಧರ್ಮದಿಂದ ತರಾಕತ್ತೀಯೋ, ಸತ್ಯ ಶುದ್ಧವಾದ ಕಾಯಕದಿಂದ ತರಾಕತ್ತೀಯೋ, ಅಥವಾ ಇನ್ನೊಬ್ಬರನ್ನ ಒಡೆದು ತರಕತ್ತೀಯೋ ಅಂತ ಕೇಳ್ಬೇಕವ ಹೆಂಡತಿ ಆದವಳು. ಈಗಿನ ಮಂದಿ ಕೇಳಂಗಿಲ್ಲ ಬಿಡ್ಯವ. ನೀ ಹಂಗಾರ ತಾಂಬ್ಯಪ್ಪ, ನಮಗೇನು ಮಾಡೋದದ, ಕಟ್ಕೊಂಡಿ ಅಂದಮೇಲೆ ನೀವು ಇನ್ನೊಬ್ಬರು ಹೊಡೆದರ ತಾಮ, ಇನ್ನೊಬ್ಬರು ಕೊಲೆ ಮಾಡಿರ ತಾಮ, ಕಳತನರ ಮಾಡಿ ಒಟ್ಟು ತಂದು ಹಾಕಂತೀರಿ ನೀವು. ಅದಾಗಬಾರ್ದು ಜೀವನ. ಬಸವಣ್ಣನ ಜೀವನ ಗಂಗಾಂಬಿಕೆಯನ್ನು ಪಡೆದುಕೊಂಡ ನಂತರ ಮಂಗಳ ವೇಳೆಯಲ್ಲಿ ಜೀವನ ಅತ್ಯುತ್ತಮವಾಗಿ ಸಾಗಿತ್ತವ. ಭಾಳ ಚಂದ ಜೀವನ ಸಾಗಿತ್ತು. ಜೀವನ ಸಾಗಿರಬೇಕಾದ್ರ ಯಾವಾಗ ಬಿಜ್ಜಳ ಮಹಾರಾಜ ಆ ಸ್ಥಾನವನ್ನು ಆಳಕತ್ತಿದ್ದ, ಸಿಂಹಾಸನದ ಮೇಲೆ ಕುತ್ಕೊಂಡು, ಆ ಬಿಜ್ಜಳ ಆ ಸ್ಥಾನದಲ್ಲಿ ಒಬ್ಬ ಹೆಣ್ಮಗಳಿದ್ಲಂತ. ಯಾರು ಅಂದ್ರೆ ಸಿದ್ಧರಸ ಅಂತ ಬರ್ತಾನ. ಸಿದ್ಧರಸನ ಮಗಳು ಒಬ್ಬಕ್ಕಿದ್ದಳವ, ನೀಲಾಂಬಿಕೆ ಅಂತ ಬರ್ತಾಳ. ಆಕಿ ಅನಾಥಳಾಗಿದ್ದಳು. ಬಿಜ್ಜಳನ ಮಹಾರಾಜನ ಆಸ್ಥಾನದಲ್ಲಿ ಅನಾಥಳಾದ್ರೂ ಕೂಡ ಬಿಜ್ಜಳ ಮಹಾರಾಜ ಜೋಪಾನವಾಗಿ ಆಕಿನ ಕಾಪಾಡಿದ್ದ. ಇದು ವಿಚಾರ ಬರ್ತದೇವ. ಮುಂದೆ ಏನಾಗುತ್ತೆ ಅನ್ನೋದು ನಾಳೆಗೆ ನೋಡೋಣ.